ನಮಸ್ತೆ ಸ್ನೇಹಿತರೆ, ನಾನು ಮಹೇಶಸ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ. ದಿನನಿತ್ಯದ ಪರೀಕ್ಷಾಧಾರಿತ ಕರೆಂಟ್ ಅಫೇರ್ಸ್ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರಜಾವಾಣಿ ಪತ್ರಿಕೆ ಅದೇ ರೀತಿಯಾಗಿ ವಿವಿಧ ಮೂಲಗಳಿಂದ ಸಂಗ್ರಹಿಸಿದಂತಹ ಪರೀಕ್ಷಾಧಾರಿತ ಬಹು ಮುಖ್ಯವಾಗಿರ್ತಕ್ಕಂತಹ ಒಂದು ಕರೆಂಟ್ ಅಫೇರ್ಸ್ ಚರ್ಚೆ ಇದಾಗಿರುತ್ತೆ. ಪರೀಕ್ಷಾಧಾರಿತವಾಗಿ ಕರೆಂಟ್ ಅಫೇರ್ಸನ್ನು ಮಾತ್ರವಲ್ಲದೆ ಕರೆಂಟ್ ಅಫೇರ್ಸ್ಗೆ ಸ್ಟಾಟಿಕ್ ಪೋರ್ಷನ್ಸನ್ನು ಲಿಂಕ್ ಮಾಡಿ ಯಾವ ರೀತಿಯಾಗಿ ಓದಬೇಕು, ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸನ್ನು ಯಾವ ರೀತಿ ಸಿದ್ಧಪಡಿಸ್ಕೋಬೇಕು, ಹಾಗೂ ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸ್ಟಾಟಿಕ್ ಪೋರ್ಷನ್ ಆಗಿರ್ಬೋದು ಅಥವಾ ಕರೆಂಟ್ ಅಫೇರ್ಸ್ ನೋಟ್ಸ್ ಆಗಿರ್ಬೋದು ಒಂದು PDF ರೂಪದಲ್ಲಿ ಸಿದ್ಧಪಡಿಸಿ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿದ್ದೇನೆ. ಯಾರೆಲ್ಲ ಸ್ಪರ್ಧಾರ್ಥಿ ಮಿತ್ರರು ಇದ್ದೀರಿ ಅವರೆಲ್ಲ ಹೋಗಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಈ 3 ದಿನಗಳ ಅಂದರೆ ದಿನಾಂಕ 25 ಜುಲೈ 2026, ಅದೇ ರೀತಿಯಾಗಿ 26 ಜುಲೈ 2026, ಅದೇ ರೀತಿಯಾಗಿ 27 ಜುಲೈ 2026 ಈ 3 ದಿನಗಳ ಒಂದು ನೋಟ್ಸನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡು ಕೇವಲ ಆ ನೋಟ್ಸನ್ನು ಇಟ್ಕೊಂಡು ಈ ಒಂದು ವಿಡಿಯೋ ಕ್ಲಾಸನ್ನು ಕೇಳೋದ್ರ ಮುಖಾಂತರ ಕರೆಂಟ್ ಅಫೇರ್ಸನ್ನು ತಾವು ರೆಡಿ ಆಗ್ಬೋದು. ನೋಡಿ, ಹಾಗಾದರೆ 3 ದಿನಗಳ ಒಂದು ಪ್ರಚಲಿತ ಘಟನೆಗಳಲ್ಲಿ ನಮ್ಮ ಪರೀಕ್ಷೆಗಳಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಯಾವೆಲ್ಲ ಅಂಶಗಳಿದ್ದಾವೆ ಅಂತೇಳಿ ನೋಡ್ತಾ ಬರೋಣ. ಮೊದಲಿಗೆ ದಿನಾಂಕ 25 ಜುಲೈ 2026ರಲ್ಲಿ ಆಲಮಟ್ಟಿ ಜಲಾಶಯ ಮತ್ತು ಕೃಷ್ಣಾ ನದಿಯ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ನಂತರ ಕಾವೇರಿ ನದಿ ನೀರು ವಿವಾದದ ಬಗ್ಗೆ ಒಂದಿಷ್ಟು ಮಾಹಿತಿ ಇದೆ. ನಂತರ ಬಾಂಗ್ಲಾದೇಶದ ಅಧ್ಯಕ್ಷರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದ ಸಂವಿಧಾನದಲ್ಲಿ ನಮ್ಮ ಭಾರತದ ಅಧ್ಯಕ್ಷರ ರಾಜೀನಾಮೆಗೆ ಸಂಬಂಧಪಟ್ಟಂಥ ಏನೆಲ್ಲ ಉಪಬಂಧಗಳಿವೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋಣ. ನಂತರ ಅಮೆರಿಕದಿಂದ ಬಲವಂತದ ಕಾರ್ಮಿಕ ಪದ್ಧತಿಗೆ 60 ರಾಷ್ಟ್ರಗಳಿಗೆ ಒಂದು ಹೆಚ್ಚುವರಿ ಸುಂಕವನ್ನು ವಿಧಿಸಿರೋ ಬಗ್ಗೆ ಒಂದು ಕರೆಂಟ್ ಅಫೇರ್ಸ್ ಮಾಹಿತಿ ಇದೆ. ನಂತರ ಕುಶಾ ಕ್ಷಿಪಣಿ ಬಗ್ಗೆ ಮಾಹಿತಿ ಇದೆ. ನಂತರ ದಿನಾಂಕ 26 ಜುಲೈ 2026ರ ಒಂದು ಪ್ರಚಲಿತ ಘಟನೆಗಳಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ಅದರಲ್ಲೂ ಪರೀಕ್ಷೆಗೆ ಬರಬಹುದಾದಂತಹ ಸಂಭವನೀಯ ಒಂದು ಸುದ್ದಿಗಳ ಪಟ್ಟಿಯನ್ನು ಇಲ್ಲಿ ಮಾಡಲಾಗಿದೆ. ಅವುಗಳಲ್ಲಿ ಮೊದಲಿಗೆ ಕಾಮನ್ವೆಲ್ತ್ ಕ್ರೀಡೆಯಲ್ಲಿ ಮೊದಲ ಕಂಚು ಪದಕವನ್ನು ಗೆದ್ದಿರ್ತಕ್ಕಂತಹ ಒಂದು ಮಾಹಿತಿ ಇದೆ. ನಂತರ ಯಮನ್ ದೇಶದ ಹೌತಿಗಳ ಬಗ್ಗೆ ಮಾಹಿತಿ ಇದೆ. ನಂತರ ಫೈಡ್ ಹಂಗಾಮಿ ಅಧ್ಯಕ್ಷರಾಗಿ ನಮ್ಮ ಭಾರತದ ವಿಶ್ವನಾಥನ್ ಆನಂದ್ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು, ಅದು ಸಹ ಸುದ್ದಿ ಇದೆ. ಇಲ್ಲಿ ಫೈಡ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಆಗಿರುತ್ತೆ. ನಂತರ 16ನೇ ಬ್ರಿಕ್ಸ್ ಆರೋಗ್ಯ ಮಂತ್ರಿಗಳ ಸಭೆ ದೆಹಲಿಯಲ್ಲಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರಿಕ್ಸ್ ಸಂಘಟನೆ ಯಾವ ರೀತಿಯಾದ ಸಂಘಟನೆ ಆಗಿದೆ, ಇದರ ಸದಸ್ಯ ರಾಷ್ಟ್ರಗಳು ಯಾವೆಲ್ಲ ಇದಾವೆ, ಇದರ ಪ್ರಮುಖ ಉದ್ದೇಶಗಳೇನು ಎಲ್ಲವೂ ನೋಡೋಣ. ನಂತರ ಭಾರತದ ಮೊದಲ ದೇಶೀಯ ನೈಸರ್ಗಿಕ ಅನಿಲ ಭವಿಷ್ಯ ಒಪ್ಪಂದ ಆಗಿದೆ. ಇದು ಯಾರ್ಯಾರ ನಡುವೆ ಯಾರು ಅನುಮೋದನೆ ಕೊಟ್ಟಿದ್ದಾರೆ, ಇದರ ಒಂದು ಇಂಪಾರ್ಟೆನ್ಸ್ ಏನು ನೋಡೋಣ. ನಂತರ ದಿನಾಂಕ 27 ಜುಲೈ 2026ರ ಪ್ರಮುಖ ಸುದ್ದಿಗಳನ್ನು ನೋಡೋದಾದರೆ ಸಾರನಾಥಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಭಾರತದ ಒಟ್ಟಾರೆ 45ನೇ ಯುನೆಸ್ಕೋ ಪಾರಂಪರ್ಯ ಪಟ್ಟಿಯಲ್ಲಿ ಸ್ಥಾನ ಪಡೆದಿರತಕ್ಕಂತಹ ಒಂದು 45ನೇ ಸ್ಥಳ ಆಗಿರುತ್ತೆ. ಅದೇ ರೀತಿಯಾಗಿ ಉತ್ತರ ಪ್ರದೇಶದ 4ನೇ ಸ್ಥಳ ಆಗಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳು ಯಾವ್ಯಾವಿದೆ ಲಿಂಕ್ ಮಾಡಿ ಓದೋಣ. ನಂತರ ಕಾಮನ್ವೆಲ್ತ್ ಗೇಮ್ಸ್, ಈ ಒಂದು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮೀರಾಬಾಯಿ ಚಾನು ಅವರಿಗೆ ಚಿನ್ನದ ಪದಕ ಬಂದಿದೆ. ಅದೇ ರೀತಿಯಾಗಿ ರಿಷಿ ಸಿಂಗ್ ಅವರಿಗೆ ಬೆಳ್ಳಿ ಬಂದಿದೆ, ಇದರ ಬಗ್ಗೆ ನೋಡೋಣ. ನಂತರ ಗೂಗಲ್ಗೆ ದಂಡವನ್ನು ವಿಧಿಸಿದ್ದಾರೆ. ಹಾಗಾದರೆ ವಿಧಿಸಿರ್ತಕ್ಕಂಥವ್ರು ಯಾರು, ಪರೀಕ್ಷಾ ದೃಷ್ಟಿಯಿಂದ ಯಾಕೆ ಇದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ, ಹಾಗೂ ನಮ್ಮ ಭಾರತದಲ್ಲಿ ಇರತಕ್ಕಂಥ ಕಾನೂನುಗಳೇನು ಇದರ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಆರೋಹ ಅಂತಕ್ಕಂಥ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಇದು ಗಣಿಗಳ ವೈಜ್ಞಾನಿಕವಾಗಿ ಮುಚ್ಚುವಿಕೆಯ ಒಂದು ವರದಿ ಇದಾಗಿರುತ್ತೆ. ನಂತರ ಭವ್ಯ ರಸಾಯನ ಯೋಜನೆ ಬಗ್ಗೆ ಮಾಹಿತಿ ಇದೆ. ಭಾರ್ಗವಸ್ತ್ರ ಪ್ರತಿದಾಳಿ ಡ್ರೋನ್ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾಗಿದೆ, ಅದರ ಬಗ್ಗೆ ಮಾಹಿತಿ ಇದೆ. ನಂತರ ವೀವ್ಸ್ ಆಫ್ ಇಂಡಿಯಾ ಉತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅದು ಎಲ್ಲಿ ಮಾಡ್ತಾ ಇದ್ದಾರೆ, ಇದರ ಹಿನ್ನೆಲೆ ಏನು, ಭಾರತದ ಇತಿಹಾಸ ಏನು ಹೇಳುತ್ತೆ, ಈ ಒಂದು ಉತ್ಸವವನ್ನು ಯಾವುದರ ಸ್ಮರಣಾರ್ಥ ಮಾಡ್ತಾ ಇದ್ದಾರೆ ನೋಡೋಣ. ನಂತರ ಕೊನೆಯದಾಗಿ ಪರೀಕ್ಷಾ ಸುಧಾರಣಾ ಕಾರ್ಯಪಡೆಯನ್ನು ಭಾರತದ ನರೇಂದ್ರ ಮೋದಿ ಅವರು ರಚನೆ ಮಾಡಿದ್ದಾರೆ, ನಂದನ್ ನೀಲಕಣಿಯವರ ಅಧ್ಯಕ್ಷತೆಯಲ್ಲಿ. ಸೊ ಇಷ್ಟು ಸುದ್ದಿಗಳನ್ನು ವಿವರವಾಗಿ ಪರೀಕ್ಷಾಧಾರಿತವಾಗಿ ಮಾತ್ರ ನಾವು ಚರ್ಚೆಯನ್ನು ಮಾಡೋಣ. ಹಾಗೂ ಇಷ್ಟು ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಸ್ಟಾಟಿಕ್ ಪೋರ್ಷನ್ಸ್ಗೆ ನಾವು ಯಾವ ರೀತಿ ಲಿಂಕ್ ಮಾಡಿದ್ದೀವಿ ಅನ್ನೋದನ್ನು ಸಂಪೂರ್ಣವಾಗಿರ್ತಕ್ಕಂಥ ಒಂದು ನೋಟ್ಸನ್ನು PDF ರೂಪದಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿದ್ದೇನೆ. ಯಾರೆಲ್ಲ ಸ್ಪರ್ಧಾರ್ಥಿಗಳು ಇದರ ಉಪಯೋಗವನ್ನು ಪಡ್ಕೋಬೇಕು ಅಂತಿದ್ರಿ ದಯವಿಟ್ಟು ಪಡ್ಕೊಳ್ಳಿ. ನೋಡಿ, ಇದಿಷ್ಟು 3 ದಿನಗಳ ನಮ್ಮ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದೃಷ್ಟಿಯಿಂದ ಸಿದ್ಧಪಡಿಸಲಾಗಿರ್ತಕ್ಕಂಥ ಒಂದು ನೋಟ್ಸ್ ಆಗಿರುತ್ತೆ. ಇದು ತುಂಬ ಸ್ಮಾರ್ಟಾಗಿ ಕೆಲವೇ ಪೇಜ್ಗಳಲ್ಲಿರುತ್ತೆ, ನೀವು ಈಸಿಯಾಗಿ ರಿವಿಷನ್ ಮಾಡ್ಕೋಬೋದಾಗಿರುತ್ತೆ. ಯಾರಿಗೆಲ್ಲ ಟೈಮ್ ಪರ್ಮಿಟ್ ಮಾಡ್ತಾ ಇರೋದಿಲ್ಲ ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಕರೆಂಟ್ ಅಫೇರ್ಸನ್ನು ಓದ್ಕೊಳ್ಳೋದಕ್ಕೆ ಈ ಒಂದು ನೋಟ್ಸು ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಬನ್ನಿ, ಹಾಗಾದರೆ ದಿನಾಂಕ 25 ಜುಲೈ 2026ರ ಪ್ರಜಾವಾಣಿ ಪತ್ರಿಕೆಯ ಪ್ರಮುಖ ಸುದ್ದಿಗಳನ್ನು ನಾವು ನೋಡ್ತಾ ಬರೋಣ. ಮೊದಲನೇದಾಗಿ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ, ಪತ್ರಿಕೆ ಯಾವುದೇ ಆಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಪ್ರಜಾವಾಣಿ ಪತ್ರಿಕೆ ಆಗಿರಬಹುದು, ಈ ಒಂದು ಪತ್ರಿಕೆಗಳಲ್ಲಿ ಬರುವ ಎಲ್ಲ ಸುದ್ದಿಗಳು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರೋದಿಲ್ಲ. ನಮಗೆ ಯಾವೆಲ್ಲ ಸುದ್ದಿಗಳು ಪ್ರಾಮುಖ್ಯತೆಯನ್ನು ಪಡೀತವೆ, ಹೇಗೆ ನಾವು ಅದನ್ನು ಪ್ರಿಡಿಕ್ಟ್ ಮಾಡೋದು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನಾವು ಆಳವಾಗಿ ಒಂದು ವಿಶ್ಲೇಷಣೆಯನ್ನು ಮಾಡಿದಾಗ ಈ ಒಂದು ಪ್ರಿಡಿಕ್ಷನ್ ಕೇಪಬಿಲಿಟಿ ನಮಗೆ ಬರುತ್ತೆ. ಸೊ ಇದರ ಹಿನ್ನೆಲೆಯಲ್ಲಿ ನಾವು ಇದರ ದೃಷ್ಟಿಯಲ್ಲಿ ನಾವು ಈ ಒಂದು ಪೇಪರನ್ನು ಓದ್ತಾ ಹೋಗೋಣ. ನೋಡಿ, ಮೊದಲಿಗೆ ಮುಖಪುಟದಲ್ಲಿ ಕೊಡಲಾಗಿದೆ ಸಂಧಾನ ರಾಜೀನಾಮೆಯ ಪ್ರಧಾನ ಅಂತೇಳಿ. ಸೊ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ವಿಚಾರವಾಗಿ ಸೋನಮ್ ವಾಂಗ್ಚುಕ್ ಅವರು ದೆಹಲಿಯಲ್ಲಿ ಹಲವಾರು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಅದೇ ರೀತಿಯಾಗಿ ಅವರ ನಂತರ ಇದನ್ನು CJP ವಿಡಂಬನಾ ಪಕ್ಷ ಅಂತೇಳಿ ನಾವೇನು ಕರಿತಾ ಇದ್ದೀವಿ, ಕಾಕ್ರೋಚ್ ಜನತಾ ಪಾರ್ಟಿ, ಈ ಕಾಕ್ರೋಚ್ ಜನತಾ ಪಾರ್ಟಿ ಈ ಒಂದು ಹೋರಾಟವನ್ನು ಮುಂದುವರಿಸಿತು. ಇದರ ಪರಿಣಾಮವಾಗಿ ಶಿಕ್ಷಣ ಮಂತ್ರಿಯಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಪಟ್ಟನ್ನು ಹಿಡಿದ್ರು. ಸೊ ಹಾಗಾಗಿ ಪ್ರಸ್ತುತ ಈ ದಿನಾಂಕಕ್ಕೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಇದು ದಿನಾಂಕ 25 ಜುಲೈ 2026ರ ಪತ್ರಿಕೆ ಆಗಿರೋದ್ರಿಂದ
ಸೊ ಈ ಸುದ್ದಿಯನ್ನು ಕೊಡಲಾಗಿದೆ. ಇದು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರ ಕಲಾಪದ ವಿಡಿಯೋ ಪೋಸ್ಟ್ಗೆ ನಿಷೇಧ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ. ಇದು ಸಹ ಪರೀಕ್ಷೆಗೆ ಬರೋದಿಲ್ಲ. ನಂತರ 17 ಮಂದಿಗೆ ಜೀವಾವಧಿ ಶಿಕ್ಷೆ ಅಂತೇಳಿ ಸುದ್ದಿ ಇದೆ, ಇದು ಬರೋದಿಲ್ಲ. ಒಟ್ಟಾರೆಯಾಗಿ ನಮಗೆ ಈ ಒಂದು ಮುಖಪುಟದಲ್ಲಿ ಯಾವುದೇ ಸುದ್ದಿಗಳು ಪರೀಕ್ಷಾದಾರ್ಥಿಕವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ ಹಾಗೂ ಎಕ್ಸಾಮ್ಗೂ ಬರೋದಿಲ್ಲ. ನಂತರ ಈ ಒಂದು 2ನೇ ಪುಟದಲ್ಲಿ 1906 ಕೋಟಿ ಮುಟ್ಟಿಗೋಲು ಅಂತ ಹೇಳಲಾಗ್ತಾ ಇದೆ, ಇದು ಬರೋದಿಲ್ಲ. ನೀರು ಹಂಚಿಕೆ ಮಾತುಕತೆ ವಿಜಯ್ಗೆ ಆಹ್ವಾನ ಅಂತೇಳಿ ಹೇಳ್ತಾ ಇದ್ದಾರೆ ಇಲ್ಲಿ. ಅದೇ ರೀತಿಯಾಗಿ ನೋಡಿ, ಇದು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಅಂದರೆ ಇಲ್ಲಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಹಾಗೂ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ವಿಜಯ್ ನಡುವೆ ಏನು ಮಾತುಕತೆ ನಡೆಯುತ್ತೆ ಅದು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದ್ರು ಸಹ ಇದರ ಹಿನ್ನೆಲೆ ಏನಿದೆ ಅದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಅಂದರೆ ಯಾವ ನೀರು ಹಂಚಿಕೆ ಇಲ್ಲಿ ನೋಡಿ, ಕಾವೇರಿ ನದಿ ನೀರು ಹಂಚಿಕೆ ಇಲ್ಲಿ ತಮಿಳುನಾಡು ಹಾಗೂ ಕರ್ನಾಟಕ ನಡುವೆ ಇರತಕ್ಕಂಥ ಒಂದು ನದಿ ನೀರು ವಿವಾದ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಹಲವಾರು ಬಾರಿ ಕೇಳಲಾಗಿದೆ, ಮತ್ತೆ ಸಹ ಕೇಳ್ತಕ್ಕಂಥ ಸಂಭವ ತುಂಬಾ ಇದೆ. ನಂತರ ಇದೇ ಪುಟದಲ್ಲಿ ಇರತಕ್ಕಂಥ ನೋಡಿ, ಆಲಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ನದಿ ನೀರು ವಿವಾದಗಳಿಗೆ ಸಂಬಂಧಪಟ್ಟಂತೆ ಈ ಕೆಲವೊಂದು ಜಲಾಶಯಗಳು ಹಾಗೂ ನದಿ ನೀರುಗಳು ಅದೇ ರೀತಿಯಾಗಿ ಹಲವಾರು ಯೋಜನೆಗಳು ಪ್ರಾಮುಖ್ಯತೆಯನ್ನು ಪಡ್ಕೊತವೆ. ನೋಡಿ, ಈ ಪುಟದಲ್ಲಿ ಇರತಕ್ಕಂತಹ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸು 2 ಇರುತ್ತೆ. ಒಂದು ಕೃಷ್ಣಾ ನದಿ ಹಾಗೂ ಆಲಮಟ್ಟಿ ಜಲಾಶಯ, ಅದೇ ರೀತಿಯಾಗಿ ಕಾವೇರಿ ನದಿ ನೀರು ವಿವಾದ. ಈ 2 ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ನಾವು ಈ ದಿನ ಚರ್ಚೆಯನ್ನು ಮಾಡೋಣ. ನೋಡಿ, ಮೊದಲನೇದಾಗಿ ಆಲಮಟ್ಟಿ ಜಲಾಶಯ ಯಾಕೆ ಸುದ್ದಿಯಲ್ಲಿದೆ? ಇದು ನೋಡಿ, ಸುದ್ದಿಯಲ್ಲಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ, ಆಲಮಟ್ಟಿ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರನ್ನು ಬಿಡಲಾಗ್ತಾ ಇದೆ. ಯಾಕೆ? ಅತಿಯಾಗಿರ್ತಕ್ಕಂತಹ ಮಳೆ ಬಿದ್ದುದರ ಪರಿಣಾಮವಾಗಿ 14 ದಿನಗಳಲ್ಲಿ ಈ ಒಂದು ಡ್ಯಾಮ್ ಭರ್ತಿಯಾಗಿದೆಯಂತೆ. ಹಾಗಾಗಿ ಈ ಡ್ಯಾಮ್ನಿಂದ ನೀರನ್ನು ಹೊರಗಡೆ ಬಿಡಲಾಗಿದೆ. ಆದರೆ ಇದು ಪ್ರಶ್ನೆ ಕೇಳೋದಿಲ್ಲ ಎಕ್ಸಾಮ್ಸಲ್ಲಿ ಯಾವ ಡ್ಯಾಮ್ ತುಂಬಿತು, ಯಾವ ನದಿಗೆ ನೀರು ಬಿಟ್ಟರು, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರೋದಿಲ್ಲ. ಬದಲಾಗಿ ಅದರ ಹಿನ್ನೆಲೆ ಅಥವಾ ಲಿಂಕಿಂಗ್ ಆಗಿ ಕೇಳ್ತಾರೆ. ನೋಡಿ, ಯಾವ ರೀತಿ ಅಂತೇಳಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಆಲಮಟ್ಟಿ ಜಲಾಶಯದ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ. ನೋಡಿ, ಇದರ ಪರಿಚಯವನ್ನು ನಾವು ಮಾಡ್ಕೊಳ್ಳೋದಾದ್ರೆ ಇದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ ಅಂತ ಹೇಳಿ ಕರೆಯಲಾಗುತ್ತೆ. ಇದು ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಒಂದು ಜಲಾಶಯ ಆಗಿರುತ್ತೆ. ಇದು ಎಲ್ಲಿ ಕಟ್ಟಲಾಗಿದೆ ಅಂತ ಹೇಳಿದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟಲಾಗಿದೆ, ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ವಿಜಯಪುರ ಜಿಲ್ಲೆಯಲ್ಲಿ. ಇದನ್ನ ನೀರಾವರಿ ಯೋಜನೆಗೆ ಬಳಸಿಕೊಳ್ಳಲಾಗ್ತಾ ಇದೆ. ಇದನ್ನ ಮೇಲ್ದಂಡೆ ಯೋಜನೆ ಅಂತ ಹೇಳಿ ಸಹ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಸೇರಿರ್ತಕ್ಕಂಥ ಒಂದು ಡ್ಯಾಮ್ ಆಗಿರುತ್ತೆ. ಇಲ್ಲಿ ಮೇಲ್ದಂಡೆ ಅಂದ್ರೆ ಏನು, ಅದೇ ರೀತಿ ಕೆಳದಂಡೆ ಅಂದ್ರೆ ಏನು ಅಂತ ಹೇಳಿ ನಂತರದಲ್ಲಿ ನಾನು ಹೇಳ್ತೇನೆ. ಒಟ್ಟಾರೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಕೃಷ್ಣಾ ನದಿಯ ಒಂದು ಹರಿವು ಅಥವಾ ಕ್ಯಾಚ್ಮೆಂಟ್ ಏರಿಯಾ ಏನಿದೆ, ಈ ಹರಿತಕ್ಕಂತಹ ಒಟ್ಟಾರೆ ಪ್ರದೇಶದಲ್ಲಿ ಮೇಲ್ಭಾಗ ಹಾಗೂ ಕೆಳಭಾಗ ಅಂತೇಳಿ 2 ಭಾಗಗಳಲ್ಲಿ ವಿಂಗಡಣೆ ಮಾಡಲಾಗಿರುತ್ತೆ. ಈ ಮೇಲ್ಭಾಗದ ಒಂದು ಜಲಾಶಯಗಳನ್ನು ನಾವು ಮೇಲ್ದಂಡೆ ಯೋಜನೆಗಳು ಅಂತ ಹೇಳಿ ಕರೆದ್ರೆ, ಕೆಳಭಾಗದಲ್ಲಿ ಇರತಕ್ಕಂತಹ ಈ ಒಂದು ಜಲಾಶಯವನ್ನು ಅಂದರೆ ನದಿಯ ನೀರನ್ನು ಉಪಯೋಗಿಸಿಕೊಂಡು ನಿರ್ಮಾಣ ಮಾಡಿರ್ತಕ್ಕಂತಹ ಕೆಲವೊಂದು ಜಲಾಶಯಗಳನ್ನು ನಾವು ಕೆಳದಂಡೆ ಯೋಜನೆ ಅಂತ ಹೇಳಿ ಕರಿತೇವೆ. ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳು ಏನು ಅಂತಂದ್ರೆ, ಇದೊಂದು ಪ್ರಮುಖ ಬಹುದ್ದೇಶ ಜಲಾಶಯ ಆಗಿರುತ್ತೆ. ಬಹುದ್ದೇಶ ಅಂದ್ರೆ ಏನೇನು ನೋಡಿ, ನೀರಾವರಿಗೆ ಬಳಕೆ ಮಾಡ್ಕೊತಾರೆ, ಕುಡಿಯೋ ನೀರಿಗೆ, ಅದೇ ರೀತಿಯಾಗಿ ಜಲವಿದ್ಯುತ್ ಉತ್ಪಾದನೆಗೆ ಬಳಸಲಾಗ್ತದೆ. ನಿರ್ಮಾಣ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದ ನೀರಾವರಿ ಇಲಾಖೆಯವರು ಇದನ್ನ ನಿರ್ಮಾಣ ಮಾಡ್ತಾರೆ. ಅದೇ ರೀತಿಯಾಗಿ ಕೃಷ್ಣ ಭಾಗ್ಯ ಜಲ ನಿಗಮ ಲಿಮಿಟೆಡ್ ಅವರು ಇದನ್ನ ನಿರ್ವಹಣೆ ಮಾಡ್ತಾರೆ. ನಂತರ ಇದರ ಉದ್ದೇಶ ಈಗಾಗಲೇ ಹೇಳಿದ್ವಿ ಇಲ್ಲಿ ನೋಡಿ, ನೀರಾವರಿಗೆ ಆಗಿರ್ಬೋದು, ಕುಡಿಯೋ ನೀರಿಗೆ ಆಗಿರ್ಬೋದು, ಜಲವಿದ್ಯುತ್ ಉತ್ಪಾದನೆ, ಅದೇ ರೀತಿಯಾಗಿ ಪ್ರವಾಹ ನಿಯಂತ್ರಣಕ್ಕೂ ಸಹ ಈ ಒಂದು ಜಲಾಶಯವನ್ನು ಬಳಸಿಕೊಳ್ಳಲಾಗ್ತದೆ. ಮೇಲ್ದಂಡೆ ಯೋಜನೆ ನೋಡಿ, ಮೇಲ್ದಂಡೆ ಯೋಜನೆಯಲ್ಲಿ ಯಾವೆಲ್ಲ ಬರ್ತದೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಆಲಮಟ್ಟಿ ಅಣೆಕಟ್ಟು ಬರುತ್ತೆ, ನಂತರ ನಾರಾಯಣಪುರ ಅಣೆಕಟ್ಟು ಬರುತ್ತೆ. ಈ ಆಲಮಟ್ಟಿ ವಿಜಯಪುರ ಜಿಲ್ಲೆಯಲ್ಲಿ ಬಂದರೆ ನಾರಾಯಣಪುರ ಅಣೆಕಟ್ಟು ಯಾದಗಿರಿ ಜಿಲ್ಲೆಯಲ್ಲಿ ಬರುತ್ತೆ. ಇದನ್ನ ಸವಿವರವಾಗಿ ನಾನು ಮ್ಯಾಪ್ನಲ್ಲಿ ತೋರಿಸ್ತೇನೆ. ನಂತರ ಕೆಳದಂಡೆ ಯೋಜನೆಗಳು ಯಾವೆಲ್ಲ ಬರ್ತವೆ ಅಂತ ಹೇಳಿದ್ರೆ ನೋಡಿ, ಶ್ರೀಶೈಲಂನ ಅಣೆಕಟ್ಟು ಬರುತ್ತೆ, ಇದು ತೆಲಂಗಾಣ ರಾಜ್ಯದಲ್ಲಿ ಬರುತ್ತೆ. ನಂತರ ನಾಗಾರ್ಜುನ ಸಾಗರ ಅಣೆಕಟ್ಟು ಬರುತ್ತೆ, ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಪ್ರಕಾಶಂ ಅಣೆಕಟ್ಟು ಬರುತ್ತೆ, ಇದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ಮೇಲ್ದಂಡೆ ಯೋಜನೆಯಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟನ್ನು ಸೇರಿಸಿಕೊಂಡು ನಮ್ಮ ಕರ್ನಾಟಕದ ಆಲಮಟ್ಟಿ ಅಣೆಕಟ್ಟು ಹಾಗೂ ನಾರಾಯಣಪುರ ಅಣೆಕಟ್ಟು ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಬಂದರೆ, ಕೆಳದಂಡೆ ಅಂದರೆ ಕೃಷ್ಣಾ ನದಿಯ ಕೆಳದಂಡೆ ಯೋಜನೆಗಳಲ್ಲಿ ಶ್ರೀಶೈಲಂ ಡ್ಯಾಮು, ನಾಗಾರ್ಜುನ ಸಾಗರ ಡ್ಯಾಮು, ಅದೇ ರೀತಿಯಾಗಿ ಪ್ರಕಾಶಂ ಡ್ಯಾಮ್ ಸಹ ಬರುತ್ತೆ. ನಂತರ ನೀರಾವರಿ ವಿವಾದಗಳನ್ನು ನಾವು ನೋಡೋದಾದ್ರೆ, ಕೃಷ್ಣಾ ನದಿ ನೀರು ವಿವಾದಗಳು ಒಟ್ಟಾರೆಯಾಗಿ 4 ನದಿಗಳಿಗೆ, 4 ರಾಜ್ಯಗಳಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಹೇಳ್ಬೋದು. ಒಂದು ನಮ್ಮ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಆಗಿರುತ್ತೆ. ಇಲ್ಲಿ ಕೃಷ್ಣಾ ನದಿ ನೀರಿನ ಹಂಚಿಕೆ ಕುರಿತು ವಿವಾದಗಳ ಬಗ್ಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಪ್ರತಿರೋಧಗಳು ವ್ಯಕ್ತವಾಗಿರ್ತವೆ. ಅದರಲ್ಲಿ ಪ್ರಮುಖವಾಗಿ ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನು ಅಂದರೆ ಈ ಒಂದು ಡ್ಯಾಮ್ನ ಹೈಟನ್ನು ನಾವು ರೈಸ್ ಮಾಡಿದ್ದೀವಿ. ಯಾಕೆ? ನೀರಿನ ಸಂಗ್ರಹಣೆಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಹೆಚ್ಚಳ ಮಾಡಿದ್ದೀವಿ. ಇದರ ಬಗ್ಗೆ ಉಳಿದಂತಹ ಎಲ್ಲ ರಾಜ್ಯಗಳಿಗೂ ಸಹ ಒಂದು ವಿರೋಧ ಇದೆ. ಸೊ ಈ ಒಂದು ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಂತಹ ಒಂದು ನ್ಯಾಯಮಂಡಳಿಯನ್ನು ರಚನೆ ಮಾಡಲಾಗಿದೆ. ಅದು ಕೃಷ್ಣ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಆಗಿರುತ್ತೆ. ಈಗ ನಾವು ಆಲಮಟ್ಟಿ ಜಲಾಶಯದ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಷನ್ ಅಂತ ತಿಳ್ಕೊಂಡ್ವಿ. ಈಗ ಇದಕ್ಕೆ ಲಿಂಕ್ ಮಾಡಿ ನಾವು ಈ ಕೃಷ್ಣಾ ನದಿಯ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಪರೀಕ್ಷಾಧಾರಿತವಾಗಿ ತಿಳ್ಕೊಳ್ಳೋದಾದ್ರೆ, ಸೊ ಇದು ಸುಮಾರು 1400 ಕಿಲೋಮೀಟರ್ ಉದ್ದ ಇದೆ. ಇದು ಭಾರತದ 3ನೇ ಅತಿ ಉದ್ದದ ನದಿಯಾಗಿರುತ್ತೆ. ಹಾಗಾದರೆ ಮೊದಲ ಅತ್ಯಂತ ಉದ್ದವಾಗಿರ್ತಕ್ಕಂಥ ನದಿ ಯಾವುದು ನೋಡಿ? ಮೊದಲನೇದಾಗಿ ಗಂಗಾ ನದಿ ಭಾರತದ ಮೊದಲ ಉದ್ದದ ನದಿಯಾಗಿರುತ್ತೆ. ನಂತರ 2ನೇದು ಗೋದಾವರಿ ನದಿ. ಮೊದಲ ಉದ್ದದ ನದಿ ಗಂಗಾ, 2ನೇದು ಗೋದಾವರಿ ನದಿಯಾಗಿರುತ್ತೆ. 3ನೆಯ ಅತಿ ಉದ್ದದ ನದಿ ನಮ್ಮ ಕೃಷ್ಣಾ ನದಿಯಾಗಿರುತ್ತೆ. ಇದು ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಉಗಮ ಆಗ್ತಕ್ಕಂಥದ್ದು ಈ ಒಂದು ಕೃಷ್ಣಾ ನದಿ ನಮ್ಮ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರದಲ್ಲಿ ಉಗಮ ಆಗುತ್ತೆ. ಈ ಒಂದು ಮಹಾಬಲೇಶ್ವರ
ರೇಂಜ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಸತಾರಾ ಜಿಲ್ಲೆಗೆ ಸೇರಿರ್ತಕ್ಕಂತಹ ಒಂದು ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ. ಒಟ್ಟಾರೆಯಾಗಿ ಈ ಒಂದು ಕೃಷ್ಣಾ ನದಿ ಎಲ್ಲಿ ಉಗಮ ಆಗುತ್ತೆ ಅಂತ ಹೇಳಿದ್ರೆ ಮಹಾಬಲೇಶ್ವರ ಬೆಟ್ಟಗಳಲ್ಲಿ ಉಗಮ ಆಗುತ್ತೆ. ಅದು ಎಲ್ಲಿ ಮಹಾಬಲೇಶ್ವರ ಇದೆ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳಲ್ಲಿ ಇದೆ. ಪಶ್ಚಿಮ ಘಟ್ಟಗಳಿಗೆ ಇರತಕ್ಕಂಥ ಮತ್ತೊಂದು ಹೆಸರು ಏನು ಅಂತ ಹೇಳಿದ್ರೆ ಸಹ್ಯಾದ್ರಿ ಅಂತ ಹೇಳಿ ಕರೆಯಲಾಗುತ್ತೆ. ಸಹ್ಯಾದ್ರಿ ಅಂತೇಳಿ ಯಾವೆಲ್ಲ ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳನ್ನು ಕರೆಯಲಾಗುತ್ತೆ ಅಂದರೆ ಒಂದು ಕರ್ನಾಟಕ, ಎರಡನೇದು ಮಹಾರಾಷ್ಟ್ರ. ಈ ಎರಡೂ ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳನ್ನು ಸಹ್ಯಾದ್ರಿ ಅಂತೇಳಿ ಕರೆಯಲಾಗುತ್ತೆ. ಹಾಗಾದರೆ ಈ ಕೃಷ್ಣಾ ನದಿ ಯಾವೆಲ್ಲ ರಾಜ್ಯಗಳಲ್ಲಿ ಹರಿಯುತ್ತೆ ಅಂತ ಹೇಳಿದ್ರೆ ಒಂದು ಮಹಾರಾಷ್ಟ್ರದಲ್ಲಿ ಉಗಮ ಆಗುತ್ತೆ, ನಂತರ ಕರ್ನಾಟಕಕ್ಕೆ ಬರುತ್ತೆ, ನಂತರ ತೆಲಂಗಾಣ, ಆ ನಂತರ ಆಂಧ್ರ ಪ್ರದೇಶದ ಮುಖಾಂತರವಾಗಿ ಬಂಗಾಳಕೊಲ್ಲಿಯನ್ನು ಸೇರುತ್ತೆ. ಹಾಗಾದರೆ ಕೃಷ್ಣಾ ನದಿಯ ಪ್ರಮುಖ ಒಂದು ಉಪನದಿಗಳು ಅಂದರೆ ಟ್ರಿಬ್ಯೂಟರೀಸ್ ಯಾವಿದೆ ಅಂತ ನೋಡೋದಾದ್ರೆ ಎಡದಂಡೆಯಲ್ಲಿ ಅಂದರೆ ಎಡಭಾಗದಲ್ಲಿ ಬರತಕ್ಕಂಥ ಒಂದು ಉಪನದಿಗಳು ಭೀಮಾ ನದಿ, ಮೂಸಿ ನದಿ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ. ಅದೇ ರೀತಿಯಾಗಿ ತುಂಗಭದ್ರಾ, ಕೊಯ್ನಾ, ವೇಣ ಮತ್ತು ಪಂಚಗಂಗಾ ನದಿಗಳು ಬಲದಂಡೆಯಲ್ಲಿ ಬರ್ತವೆ. ನಂತರ ಪ್ರಮುಖ ಅಣೆಕಟ್ಟೆಗಳು ಯಾವ್ಯಾವಿದ್ದಾವೆ ಅಂತ ನೋಡೋದಾದ್ರೆ ಕೊಯ್ನಾ ಅಣೆಕಟ್ಟು, ಆಲಮಟ್ಟಿ, ನಾರಾಯಣಪುರ, ಅದೇ ರೀತಿಯಾಗಿ ತುಂಗಭದ್ರಾ ಇವಿಷ್ಟು ಸಹ ಮೇಲ್ದಂಡೆ ಯೋಜನೆಯಲ್ಲಿ ಬರುತ್ತೆ. ನಂತರ ಶ್ರೀಶೈಲಂನಲ್ಲಿರ್ತಕ್ಕಂಥದ್ದು, ನಂತರ ನಾಗಾರ್ಜುನ ಸಾಗರ್, ಅದೇ ರೀತಿಯಾಗಿ ಆಂಧ್ರ ಪ್ರದೇಶದ ಪ್ರಕಾಶಮ್ ಇವಿಷ್ಟೂ ಸಹ ಕೆಳದಂಡೆ ಯೋಜನೆಯಲ್ಲಿ ಬರುತ್ತೆ. ಹಾಗಾದರೆ ಪ್ರಮುಖ ಯೋಜನೆಗಳು ಯಾವೆಲ್ಲ ಇದಾವೆ ಅಂತ ಹೇಳಿದ್ರೆ ಈಗ ಹೇಳಿದ್ನಲ್ವಾ, ಮೇಲ್ದಂಡೆ ಯೋಜನೆ, ಅದೇ ರೀತಿಯಾಗಿ ತುಂಗಭದ್ರಾ ಯೋಜನೆ. ನಾವು ಮೇಲ್ದಂಡೆ ಯೋಜನೆಯಲ್ಲಿ ಪ್ರಮುಖವಾಗಿ ನಾರಾಯಣಪುರ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ, ಅದೇ ರೀತಿಯಾಗಿ ಆಲಮಟ್ಟಿ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಿರ್ತೀವಿ. ಈ ಒಂದು ಜಲವಿವಾದವನ್ನು ಹೊಂದಿರತಕ್ಕಂಥ ರಾಜ್ಯಗಳು ಈಗಾಗಲೇ ಹೇಳಿದ್ದೇನೆ, ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ. ಸೊ ಯಾಕೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ನೀರಾವರಿ ವಿಚಾರವಾಗಿ, ಜಲವಿದ್ಯುತ್ತನ್ನು ತಯಾರು ಮಾಡತಕ್ಕಂಥ ವಿಚಾರವಾಗಿ, ಕುಡಿಯುವ ನೀರಿನ ವಿಚಾರವಾಗಿ, ಮೀನುಗಾರಿಕೆ ವಿಚಾರವಾಗಿ, ಅದೇ ರೀತಿಯಾಗಿ ಕೊನೆಯದಾಗಿ ಪ್ರವಾಹ ನಿಯಂತ್ರಣವನ್ನು ಮಾಡೋ ವಿಚಾರವಾಗಿ ಈ ಒಂದು ಕೃಷ್ಣಾ ನದಿ ಹಾಗೂ ಇದರ ಅಡಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಮುಖ ಅಣೆಕಟ್ಟೆಗಳು ಪ್ರಾಮುಖ್ಯತೆಯನ್ನು ಪಡ್ಕೋತವೆ. ಸೊ ಮ್ಯಾಪಲ್ಲಿ ನೋಡೋದಾದರೆ ನಾವು ನೋಡಿ, ಈ ಒಂದು ಕೃಷ್ಣಾ ನದಿ ಪಶ್ಚಿಮ ಘಟ್ಟಗಳ ಮಹಾಬಲೇಶ್ವರಗಳಲ್ಲಿ ಉಗಮವಾಗುತ್ತೆ. ಮಹಾಬಲೇಶ್ವರ ಪ್ಲೇಸಲ್ಲಿ ಉಗಮವಾಗಿ ಇದು ತನ್ನ ಹರಿವನ್ನು ನೋಡಿ ಈ ಮೂಲಕ ಹರ್ಕೊಂಡ್ಬರುತ್ತೆ. ನಮ್ಮ ಕರ್ನಾಟಕವನ್ನು ದಾಟಿ, ತೆಲಂಗಾಣವನ್ನು ದಾಟಿ, ಆಂಧ್ರ ಪ್ರದೇಶದ ಮುಖಾಂತರವಾಗಿ ಬಂಗಾಳಕೊಲ್ಲಿಯನ್ನು ಸೇರುತ್ತೆ. ನೋಡಿ ಆಲಮಟ್ಟಿ ಜಲಾಶಯ ಬರುತ್ತೆ ವಿಜಯಪುರ ಜಿಲ್ಲೆಯಲ್ಲಿ, ನಂತರ ನಾರಾಯಣಪುರ ಜಲಾಶಯ ಬರುತ್ತೆ, ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ಶ್ರೀಶೈಲಂ ಜಲಾಶಯ ಬರುತ್ತೆ, ನಾಗಾರ್ಜುನ ಸಾಗರ ಬರುತ್ತೆ, ಅದೇ ರೀತಿಯಾಗಿ ಕೊನೆಯದಾಗಿ ಪ್ರಕಾಶಂ ಡ್ಯಾಮ್ ಬರುತ್ತೆ. ಈ ಎಲ್ಲ ರಾಜ್ಯಗಳನ್ನು ದಾಟಿಕೊಂಡು ಬಂಗಾಳಕೊಲ್ಲಿಗೆ ಇದು ತಲುಪುತ್ತೆ. ನಂತರ ಇದರ ಉಪನದಿಗಳನ್ನು ನೋಡೋದಾದರೆ ನೋಡಿ ಕೊಯ್ನಾ ನದಿ ಬರುತ್ತೆ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ, ಅದೇ ರೀತಿಯಾಗಿ ಬಲದಂಡೆಯಲ್ಲಿ ಭೀಮಾ ಬರುತ್ತೆ, ನಂತರ ಮೂಸಿ ಬರುತ್ತೆ, ಪ್ರಮುಖವಾಗಿರ್ತಕ್ಕಂತಹ ಉಪನದಿಗಳು. ಒಟ್ಟಾರೆಯಾಗಿ ಈ ಒಂದು ಕೃಷ್ಣಾ ನದಿ ನಮ್ಮ ಭಾರತದ 3ನೇ ಅತಿ ಉದ್ದವಾಗಿರ್ತಕ್ಕಂತಹ ನದಿಯಾಗಿರುತ್ತೆ. ಮೊದಲನೇದು ಗಂಗಾ ಆಗಿರುತ್ತೆ, ಎರಡನೇದು ಗೋದಾವರಿ, 3ನೇದು ಕೃಷ್ಣ ಉದ್ದದ ನದಿಗಳಲ್ಲಿ. ನೋಡಿ ಇದಿಷ್ಟು ಆಲಮಟ್ಟಿ ಜಲಾಶಯ, ಅದೇ ರೀತಿಯಾಗಿ ಕೃಷ್ಣಾ ನದಿಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷಾಧಾರಿತ ಮಾಹಿತಿ ಆಗಿರುತ್ತೆ. ನಂತರ ಇನ್ನೊಂದು ಸುದ್ದಿ ಇದೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು ಮುಖ್ಯಮಂತ್ರಿ ಅವರ ಜೊತೆ ಒಂದು ಮಾತುಕತೆ ನಡೆಸಲಿದ್ದಾರೆ ಅಂತೇಳಿ. ಅದು ಯಾವ ವಿಚಾರವಾಗಿ? ನದಿ ನೀರಿನ ವಿಚಾರವಾಗಿ. ಹಾಗಾದರೆ ಕರ್ನಾಟಕ ಹಾಗೂ ತಮಿಳುನಾಡಿನ ನಡುವೆ ಇರತಕ್ಕಂಥ ಒಂದು ನದಿ ನೀರು ವಿವಾದ ಯಾವುದು ಅಂತ ಹೇಳಿದ್ರೆ ಕಾವೇರಿ ನದಿ ನೀರು ವಿವಾದ ಇದೆ. ಇದರ ಒಂದು ವಿಚಾರವಾಗಿ ನಾವು ಪರೀಕ್ಷಾ ದೃಷ್ಟಿಯಿಂದ ಇಲ್ಲಿ ನಾವು ಓದೋದಾದ್ರೆ ನೋಡಿ ಇದು ಎಲ್ಲಿ ಉಗಮ ಆಗುತ್ತೆ ಅಂದರೆ ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಇದು ಉದಯ ಆಗುತ್ತೆ, ಮೀನ್ಸ್ ಉಗಮ ಆಗುತ್ತೆ. ಸೊ ಅದಕ್ಕೆ ಇರತಕ್ಕಂಥ ಹೆಸರು ತಲಕಾವೇರಿ, ಅಂದರೆ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿನ ತಲಕಾವೇರಿಯಲ್ಲಿ ಇದು ಉಗಮ ಆಗುತ್ತೆ. ಇದು ಕರ್ನಾಟಕದ ಮುಖಾಂತರ ತಮಿಳುನಾಡಿನಲ್ಲಿ ಹರಿದು ನಂತರ ಇದು ಬಂಗಾಳಕೊಲ್ಲಿಯನ್ನು ತಲುಪುತ್ತೆ. 2 ರಾಜ್ಯಗಳಲ್ಲಿ ಇದು ತನ್ನ ಹರಿವನ್ನು ಆದರೆ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಕೇರಳ ಮತ್ತು ಪುದುಚೇರಿ ರಾಜ್ಯಗಳು ಇದರ ಜಲಾನಯನ ಪ್ರದೇಶವನ್ನು ಹೊಂದಿದೆ. ಜಲಾನಯನ ಪ್ರದೇಶಗಳು ಅಂತ ಹೇಳಿದ್ರೆ ಇದರ ಅಂದರೆ ಕಾವೇರಿ ನದಿಯ ಉಪನದಿಗಳು ಬಂದು ಈ ಒಂದು ಕಾವೇರಿ ನದಿಯನ್ನು ಸೇರ್ತಕ್ಕಂತಹ ಒಂದು ಜಾಗಗಳು ಅಥವಾ ಪ್ರದೇಶಗಳು ಏನಿದ್ದಾವೆ ಎಲ್ಲ ಪ್ರದೇಶಗಳನ್ನು ಜಲಾನಯನ ಪ್ರದೇಶಗಳು ಅಂತ ಹೇಳಿ ಕರೆಯಲಾಗುತ್ತೆ. ಈಗ ಉದಾಹರಣೆಗೆ ಕಾವೇರಿ ನದಿ ಈ ರೀತಿಯಾಗಿ ಕರ್ನಾಟಕದಿಂದ ಉಗಮವಾಗಿ ಅಂದರೆ ನಮ್ಮ ತಲಕಾವೇರಿಯಲ್ಲಿ ಉಗಮವಾಗಿ ನಂತರ ತಮಿಳುನಾಡಿನ ಮುಖಾಂತರ ಬಂಗಾಳಕೊಲ್ಲಿಗೆ ಸೇರಬೇಕಾದಂಥ ಸಂದರ್ಭದಲ್ಲಿ ಇದಕ್ಕೆ ಹಲವಾರು ಉಪನದಿಗಳು ಬಂದು ಜಾಯ್ನ್ ಆಗ್ತವೆ. ಈ ಉಪನದಿಗಳ ಒಂದು ಸುತ್ತಮುತ್ತಲಿನ ಪ್ರದೇಶಗಳನ್ನು ಜಲಾನಯನ ಪ್ರದೇಶ ಅಂತೇಳಿ ಕರೆಯಲಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಜಲಾನಯನ ಪ್ರದೇಶಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂತ ಹೇಳಿದ್ರೆ ಕೇರಳ, ಅದೇ ರೀತಿಯಾಗಿ ಪುದುಚೇರಿ ಆಗಿರುತ್ತೆ. ಇದರ ಉದ್ದ ಸುಮಾರು 800 ಕಿಲೋಮೀಟರ್ ಆಗುತ್ತೆ. ನಾವು ಇದನ್ನು ಕಂಪೇರ್ ಮಾಡ್ಕೋಬೇಕು. ಕೃಷ್ಣಾ ನದಿ ಉದ್ದ ಎಷ್ಟಿತ್ತು? 1400 ಕಿಲೋಮೀಟರ್ ಇತ್ತು. ಸೊ ಇದು ಭಾರತದ 3ನೇ ಅತಿ ಉದ್ದವಾದ ನದಿಯಾಗಿತ್ತು. ನಂತರ ಈ ಒಂದು ಕಾವೇರಿ ನದಿಯ ಉದ್ದ 800 ಕಿಲೋಮೀಟರ್ ಆಗಿದೆ. ಇದು ಬಂಗಾಳಕೊಲ್ಲಿಯನ್ನು ತಲುಪುತ್ತೆ. ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಕಾವೇರಿ ನದಿಯನ್ನು ದಕ್ಷಿಣದ ಗಂಗೆ ಅಂತ ಹೇಳಿ ಕರೆಯಲಾಗುತ್ತೆ. ವರ್ಷಪೂರ್ತಿ ಹರಿತಕ್ಕಂಥ ಒಂದು ನದಿಯಾಗಿರುತ್ತೆ ಇದು. ಈ ಒಂದು ಕಾವೇರಿ ನದಿ ನೈಋತ್ಯ ಅದೇ ರೀತಿಯಾಗಿ ಈಶಾನ್ಯ 2 ಮಾನ್ಸೂನ್ಗಳಿಂದ ನೀರನ್ನು ಪಡೆಯುತ್ತೆ, ಅಂದರೆ ಮಳೆಯನ್ನು ಪಡೆಯುತ್ತೆ. ಇದರ ಒಂದು ಉಪನದಿಗಳನ್ನು ನೋಡೋದಾದರೆ ಎಡದಂಡೆಯಲ್ಲಿ ಬರತಕ್ಕಂಥದ್ದು ಹಾರಂಗಿ, ಹೇಮಾವತಿ, ಶಿಂಷಾ ಮತ್ತು ಅರ್ಕಾವತಿ ನದಿಯಾಗಿರುತ್ತೆ. ಬಲದಂಡೆಯ ಉಪನದಿಗಳು ಲಕ್ಷ್ಮಣತೀರ್ಥ, ಕಬಿನಿ, ಸುವರ್ಣವತಿ, ಭವಾನಿ, ನೋಯಿಯಲ್, ಅಮರಾವತಿ ಇವಿಷ್ಟು ನದಿಗಳು ಉಪನದಿಗಳಾಗಿರ್ತವೆ. ನಂತರ ಈ ಒಂದು ಕಾವೇರಿ ನದಿಯ ಅಡಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಜಲಪಾತಗಳು, ಅದೇ ರೀತಿಯಾಗಿ ಇದಕ್ಕೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥ ಅಣೆಕಟ್ಟೆಗಳನ್ನು ನಾವು ನೋಡೋದಾದರೆ ಮೊದಲನೇದಾಗಿ ಶಿವನ ಸಮುದ್ರ ಜಲಪಾತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ಟ್ಯಾಟಿಕ್ ಪೋರ್ಷನ್ಗೆ ಲಿಂಕ್ ಮಾಡಿ ಹೇಳೋದಾದರೆ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆ 1902ರಲ್ಲಿ ಇಲ್ಲಿ ಪ್ರಾರಂಭ ಮಾಡಲಾಗುತ್ತೆ, ಇಲ್ಲಿ ಶಿವನ ಸಮುದ್ರದಲ್ಲಿ. ಅದೇ ರೀತಿಯಾಗಿ ಹೊಗೇನಕಲ್ ಜಲಪಾತ ಸೃಷ್ಟಿಯಾಗಿದೆ ಈ ಒಂದು ಕಾವೇರಿ ನದಿಯನ್ನು ಬಳಸಿಕೊಂಡು. ಈ ಒಂದು ಹೊಗೇನಕಲ್ ಜಲಪಾತ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಅಣೆಕಟ್ಟೆಗಳು ನಾವು ನೋಡೋದಾದರೆ ನೋಡಿ ಮೊದಲನೇದಾಗಿ KRS ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಕೃಷ್ಣರಾಜ ಸಾಗರ ಅಣೆಕಟ್ಟು ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿಯಾಗಿ ಮೆಟ್ಟೂರು ಅಣೆಕಟ್ಟನ್ನು ತಮಿಳುನಾಡು ರಾಜ್ಯದಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಕಾವೇರಿ ನದಿಗೆ ಅಡ್ಡಲಾಗಿ ನೀರಿನ ಸಂಗ್ರಹಣೆ ದೃಷ್ಟಿಯಿಂದ ಈ ಒಂದು ಡ್ಯಾಮ್ಗಳನ್ನು ಕಟ್ಟಲಾಗಿದೆ. ಅದೇ ರೀತಿಯಾಗಿ
ದ್ವೀಪಗಳು ಸೃಷ್ಟಿಯಾಗಿದ್ದಾವೆ ಈ ಒಂದು ಕಾವೇರಿ ನದಿಯ ನೀರಿನಿಂದ. ಆ ದ್ವೀಪಗಳು ಯಾವೆಲ್ಲ ಅಂತ ಹೇಳಿದ್ರೆ, ಒಂದು ಶ್ರೀರಂಗಪಟ್ಟಣದಲ್ಲಿ ಒಂದು ನಿರ್ಮಾಣ ಆಗಿದೆ, ನಂತರ ಶಿವನ ಸಮುದ್ರದಲ್ಲಿ, ಹಾಗೂ ಕೊನೆಯದಾಗಿ ಶ್ರೀರಂಗಂ, ಇದು ತಮಿಳುನಾಡಲ್ಲಿ ಬರ್ತಕ್ಕಂಥ ಒಂದು ದ್ವೀಪ ಆಗಿದೆ. ಈ ಶ್ರೀರಂಗಂನಲ್ಲಿ ಒಂದು ದ್ವೀಪ ಇದೆ, ನಂತರ ಕರ್ನಾಟಕದಲ್ಲಿ 2 ದ್ವೀಪಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ನಂತರ ಮೇಕೆದಾಟು ಯೋಜನೆ ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾಗಿರ್ತಕ್ಕಂತಹ ಯೋಜನೆ ಆಗಿರುತ್ತೆ. ಇದು ಕರ್ನಾಟಕ ಸರ್ಕಾರ ರಾಮನಗರ ಜಿಲ್ಲೆಯ ಕನಕಪುರ ಬಳಿ ಶುದ್ಧ ಕುಡಿಯುವ ನೀರು ಹಾಗೂ ವಿದ್ಯುತ್ ಉತ್ಪಾದನೆಗಾಗಿ ಉದ್ದೇಶಿಸಿರ್ತಕ್ಕಂಥ ಒಂದು ರಿಸರ್ವೇರ್ ಆಗಿರುತ್ತೆ. ಇದನ್ನು ತಮಿಳುನಾಡು ರಾಜ್ಯ ಫ್ರಮ್ ದಿ ಬಿಗಿನಿಂಗ್ ಅಪೋಸ್ ಮಾಡ್ತಾನೆ ಇದೆ. ಯಾಕೆ ಅಂತ ಹೇಳಿದ್ರೆ, ತನಗೆ ಬರ್ತಕ್ಕಂತಹ ಒಂದು ನೀರಿನ ಪಾಲು ಏನಿದೆ ಅದರ ಪಾಲು ಕಡಿಮೆ ಆಗುತ್ತೆ ಅಂತ ಹೇಳಿ ಇದು ಅಪೋಸ್ ಮಾಡ್ತಾನೆ ಬರ್ತಾ ಇದೆ. ಸೊ ಈ 2 ರಾಜ್ಯಗಳ ನಡುವೆ ಇರತಕ್ಕಂಥ ನದಿ ನೀರಿನ ವಿವಾದವನ್ನು ಬಗೆಹರಿಸೋದಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶದಂತೆ ರಚನೆ ಆಗಿರತಕ್ಕಂಥ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದ್ರೆ, ಅದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆಗಿರುತ್ತೆ. ಇದು ಸುಪ್ರೀಂ ಕೋರ್ಟ್ನ ಆದೇಶದಂತೆ ಪ್ರಾರಂಭ ಆಗಿರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಅದೇ ರೀತಿಯಾಗಿ ಇನ್ನೊಂದು ನ್ಯಾಯಾಧೀಕರಣ ಇದೆ. ಈಗ ನಾವು ಕೃಷ್ಣಾ ನದಿ ನೀರಿಗೆ ಸಂಬಂಧಪಟ್ಟಂತೆ ಒಂದು ಕೃಷ್ಣಾ ನದಿ ನೀರು ನ್ಯಾಯಾಧೀಕರಣ ಏನು ನೋಡ್ತೀವಿ, ಅದೇ ರೀತಿಯಾಗಿ ನಾವು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಕಾವೇರಿ ಜಲವಿವಾದ ನ್ಯಾಯಾಧೀಕರಣ ಸಹ ಇದೆ, ಟ್ರಿಬ್ಯುನಲ್ಸ್ ಇದೆ. ಈ ಒಂದು ನದಿ ನೀರು ಹಂಚಿಕೆಗಾಗಿ 1990ರಲ್ಲಿ ಈ ಒಂದು ನದಿ ನೀರು ನ್ಯಾಯಾಧೀಕರಣ, ಕಾವೇರಿ ನದಿ ನೀರು ನ್ಯಾಯಾಧೀಕರಣ ಪ್ರಾರಂಭ ಆಗಿರ್ತಕ್ಕಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತ ಸಂವಿಧಾನಕ್ಕೆ ಲಿಂಕ್ ಮಾಡೋದಾದರೆ, ಭಾರತ ಸಂವಿಧಾನ ಏನು ಹೇಳುತ್ತೆ ಅಂತಾರಾಜ್ಯ ನದಿ ನೀರಿನ ವಿವಾದಗಳ ಬಗ್ಗೆ ಅಂತೇಳಿ ನೋಡಿದಾಗ ನೋಡಿ, ಭಾರತ ಸಂವಿಧಾನದ 262ನೇ ವಿಧಿ ಏನು ಹೇಳುತ್ತೆ, ಅಂತಾರಾಜ್ಯ ನದಿ ನೀರು ವಿವಾದಗಳಿಗೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಡ್ತಕ್ಕಂತಹ ಒಂದು ಅಧಿಕಾರ ಅಥವಾ ಇದಕ್ಕೆ ಅಂದರೆ ನದಿ ನೀರುಗಳಿಗೆ ಸಂಬಂಧಪಟ್ಟಂತಹ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥ ಅಂತಿಮ ಅಧಿಕಾರ ಸಂಸತ್ತಿಗೆ ಇರುತ್ತೆ ಅಂತ ಹೇಳಿ ಭಾರತ ಸಂವಿಧಾನದ 262ನೇ ವಿಧಿ ಹೇಳುತ್ತೆ. ಭಾರತ ಸಂವಿಧಾನದ ಈ ಒಂದು 262ನೇ ವಿಧಿ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋಡಿ, ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ಒಂದು ಭೂಪಟದಲ್ಲಿ ನಾವು ನೋಡೋದಾದರೆ, ಇದು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮ ಹೊಂದುತ್ತೆ. ತಲಕಾವೇರಿಯಲ್ಲಿ ಉಗಮವನ್ನು ಹೊಂದಿ ನಂತರ ಇದು ನಮ್ಮ ಕರ್ನಾಟಕದ ಮುಖಾಂತರ ಹಲವಾರು ಉಪನದಿಗಳನ್ನು ಸೃಷ್ಟಿಸಿ ನಂತರ ತಮಿಳುನಾಡಿನ ಮುಖಾಂತರವಾಗಿ ಬಂಗಾಳ ಕೊಲ್ಲಿಗೆ ಸೇರುತ್ತೆ. ಆ್ಯಂಡ್ ಇದರ ಜಲಾನಯನ ಪ್ರದೇಶಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು ಒಂದು ಕೇರಳ ಇರುತ್ತೆ, ಅದೇ ರೀತಿಯಾಗಿ ನಮ್ಮ ಯೂನಿಯನ್ ಟೆರಿಟರಿ ಆಗಿರ್ತಕ್ಕಂಥ ಪುದುಚೇರಿ ಸಹ ಇರುತ್ತೆ. ನೋಡಿ, ಇದಿಷ್ಟು ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುತ್ತೆ. ನಂತರದ ಸುದ್ದಿ, ಹಲವೆಡೆ ವಿದ್ಯುತ್ ವ್ಯತ್ಯಯ ಎಂದು ಇದು ಬರೋದಿಲ್ಲ. ಈ ಒಂದು ಪುಟದಲ್ಲಿರ್ತಕ್ಕಂಥದ್ದು ಯಾವುದೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿಲ್ಲ, ಬರೋದಿಲ್ಲ. ನಂತರ ಹಳಿಗೆ ಕಸ ಹಾಕಿದರೆ ಬೀಳಿದ ದಂಡ ಅಂತೆ, KPSC ಆಯ್ಕೆ ಪಟ್ಟಿ ತಡೆ ಹಿಡಿಯಿರಿ, ಶಿವಾಜಿನಗರ ಪಾದಚಾರಿ ಮಾರ್ಗಕ್ಕೆ ಹೊಸ ಮೆರುಗು, ಇವ್ಯಾವೂ ಸಹ ಪರೀಕ್ಷಾ ದೃಷ್ಟಿಯಿಂದ ಬರೋದಿಲ್ಲ. ನಂತರ ಹಿರಿಯ ಪತ್ರಕರ್ತರಿಗೆ ಸಾಮಾಜಿಕ ಭದ್ರತೆ ನೀಡಿ ಅಂತ ಹೇಳ್ತಿದ್ದಾರೆ, ಇದು ಸಹ ಈ ಪುಟದಲ್ಲಿರ್ತಕ್ಕಂಥದ್ದು ಸಹ ಯಾವುದೂ ಎಕ್ಸಾಮ್ಗೆ ಬರೋದಿಲ್ಲ. ಸೌರ ಪಂಪ್ಸೆಟ್ ಅಳವಡಿಕೆಗೆ ಗಡುವನ್ನು ಕೊಟ್ಟಿದ್ದಾರೆ, ಇದು ಸಹ ಬರೋದಿಲ್ಲ. ವಾಲಿದ ಕಟ್ಟಡ ನಿವಾಸಿಗಳಲ್ಲಿ ಆತಂಕ, ಈ ಪುಟದಲ್ಲಿ ಇರ್ತಕ್ಕಂಥದ್ದು ಸಹ ಯಾವುದೂ ಸಹ ಪರೀಕ್ಷೆಗೆ ಬರೋದಿಲ್ಲ. ನಂತರ ಪ್ರಜಾವಾಣಿ 5ನೇ ಪುಟದಲ್ಲಿರ್ತಕ್ಕಂಥದ್ದು ಸಹ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವುದೂ ಇಂಪಾರ್ಟೆಂಟನ್ನು ಇಲ್ಲ. ನೆಕ್ಸ್ಟು ನೋಡಿ, ಪ್ರಜಾವಾಣಿ ಪತ್ರಿಕೆಯ 6ನೇ ಪುಟದಲ್ಲಿ ಕೆಲವೊಂದು ಮಾಹಿತಿಯನ್ನು ಕೊಡಲಾಗಿದೆ, ಅಂದರೆ ಅಂಕಣವನ್ನು ಕೊಡಲಾಗಿದೆ. ಸೊ ಇದರಲ್ಲಿ ನೋಡಿ, ಒಂದು ಸಂಪಾದಕೀಯವನ್ನು ಬರೆದಿದ್ದಾರೆ. ಸಚಿವ ಪ್ರಧಾನ್ ರಾಜೀನಾಮೆ ನೀಡಲಿ, ಹೊಣೆಗಾರಿಕೆಗೆ ಸರ್ಕಾರ ಬದ್ಧವಾಗಿರಲಿ ಅಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ಅಷ್ಟೇನು ಪ್ರಾಮುಖ್ಯತೆಯನ್ನು ಹೊಂದಿಲ್ಲ. ಆದರೆ ಈ ಒಂದು ಪ್ರಕ್ರಿಯೆ ಅಥವಾ ಈ ಸುದ್ದಿ ಯಾಕೆ ನಮಗೆ ಮುನ್ನೆಲೆಗೆ ಬಂದಿದೆ ಅಂತೇಳಿ ನಾವು ನೋಡ್ಕೋಬೇಕಾಗುತ್ತೆ. ನೋಡಿ, ಪರೀಕ್ಷಾ ಅಕ್ರಮಗಳ ಕುರಿತು, ಅದರಲ್ಲೂ ಪ್ರಮುಖವಾಗಿ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ತಡೆಗಾಗಿ ಹಲವಾರು ಪರೀಕ್ಷಾ ಸುಧಾರಣೆಯನ್ನು ತರಬೇಕು ಅಂತೇಳಿ ಸೋನಂ ವಾಂಗ್ಚುಕ್ ಅವರು ಹಲವಾರು ದಿನ ದೆಹಲಿಯ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹಕ್ಕೆ ಕೂತಿದ್ರು. ಇದನ್ನು ನಂತರದಲ್ಲಿ ಮುಂದುವರೆಸಿರ್ತಕ್ಕಂಥವರು CJP ಅವರು ನಂತರದ ಹೋರಾಟವನ್ನು ಮುಂದುವರಿಸುವ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ರವರ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಇವರು ಕೇಳಿದರು. ಈ ಹಿನ್ನೆಲೆಯಲ್ಲಿ ಈ ಅಂಕಣಗಳು ಬಂದಿದ್ದಾವೆ. ಅದೇ ರೀತಿಯಾಗಿ ಈ ಒಂದು ಚಳವಳಿ ಏನಿದೆ, ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಕಾಕ್ರೋಚ್ ಜನತಾ ಪಾರ್ಟಿಯವರು ನಡೆಸಿರ್ತಕ್ಕಂಥ ಒಂದು ಚಳವಳಿಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಾನು ಈ 2 ಅಂಕಣಗಳನ್ನು ಓದಿದ್ದೇನೆ, ಯಾವುದೂ ಸಹ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ ಆ್ಯಂಡ್ ಪರೀಕ್ಷೆಗೂ ಬರೋದಿಲ್ಲ. ನಂತರದ ಸುದ್ದಿ, ನವೆಂಬರ್ 17ರಿಂದ ತಂತ್ರಜ್ಞಾನ ಶೃಂಗ, ಇದು ಬರೋದಿಲ್ಲ. 115 ಲಕ್ಷ ಟನ್ ರಸಗೊಬ್ಬರ ಉತ್ಪಾದನೆ ಬರೋದಿಲ್ಲ. ನೋಡಿ, ಬಾಂಗ್ಲಾ ಅಧ್ಯಕ್ಷ ರಾಜೀನಾಮೆ ಅಂತೇಳಿ ಒಂದು ಸುದ್ದಿ ಇದೆ ಇಲ್ಲಿ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ನೋಡಿ, ಯಾವುದೇ ದೇಶಗಳ, ಅದರಲ್ಲೂ ಸಹ ಅಂತಾರಾಷ್ಟ್ರೀಯ ಸಂಬಂಧಗಳ ವಿಚಾರದಲ್ಲಿ ನಮ್ಮ ಭಾರತದ ಜೊತೆ ಉತ್ತಮ ಸಂಬಂಧವನ್ನು ಹೊಂದಿರತಕ್ಕಂಥ ಅಥವಾ ನಮ್ಮ ಜಾಗತಿಕವಾಗಿ ಏನಾದರೂ ಬದಲಾವಣೆಗಳನ್ನು ತರಬಲ್ಲಂತಹ ರಾಷ್ಟ್ರಗಳಲ್ಲಿ ಏನಾದರೂ ರಾಜಕೀಯ ಬೆಳವಣಿಗೆ ಉಂಟಾದರೆ ಅಂತಹ ಬೆಳವಣಿಗೆಗಳು ಪರೀಕ್ಷಾಧಾರಿತವಾಗಿ ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊತವೆ. ಇಲ್ಲಿ ಬಾಂಗ್ಲಾದೇಶವು ನಮ್ಮ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ಒಂದು ದೇಶ ಆಗಿದೆ. ಈ ದೇಶದಲ್ಲಿ ಒಂದು ರಾಜಕೀಯ ಬೆಳವಣಿಗೆ ಉಂಟಾಗಿದೆ. ಆ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಬಾಂಗ್ಲಾದೇಶದ ಅಧ್ಯಕ್ಷರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನೋಡಿ, ಬಾಂಗ್ಲಾದೇಶದ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ಅವರು ತಮ್ಮ ಅವಧಿ ಪೂರ್ಣಗೊಳ್ಳುವುದಕ್ಕೂ 2 ವರ್ಷ ಮುನ್ನವೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅವರು ಹೆಲ್ತ್ ಇಶ್ಯೂಸನ್ನು ಇಲ್ಲಿ ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ. ನಾನು ಹೆಲ್ತ್ ಇಶ್ಯೂಸಿಂದ ತುಂಬ ಬಳಲ್ತಾ ಇದ್ದೀನಿ, ಹಾಗಾಗಿ ನನ್ನ ಹುದ್ದೆಯನ್ನು ಸಮರ್ಥವಾಗಿ ನಾನು ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಅಂತೇಳಿ ಹೇಳ್ತಾ ಇದ್ದಾರೆ.
ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಜಸ್ಟ್ ಯಾರು ರಾಜೀನಾಮೆ ಕೊಟ್ಟರು, ಯಾಕೆ ಕೊಟ್ಟರು, ಇಷ್ಟು ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿ ಓದೋದಲ್ಲ. ಇದರ ಬದಲಾಗಿ ಏನು ಮಾಡಬೇಕು, ಬಾಂಗ್ಲಾದೇಶದ ಅಧ್ಯಕ್ಷರು ರಾಜೀನಾಮೆಯನ್ನು ಕೊಟ್ಟಿದ್ದರೆ ಅವ್ರು ಅವರ ಹೆಸರೇನು ತಿಳ್ಕೋಬೇಕು, ಓಕೆ. ಬಟ್ ಇದರ ಜೊತೆಗೆ ನಮ್ಮ ಭಾರತದಲ್ಲಿ ಇರತಕ್ಕಂಥ ಭಾರತ ಸಂವಿಧಾನದಲ್ಲಿ ನಮ್ಮ ಭಾರತದ ಅಧ್ಯಕ್ಷರಾಗಿರ್ತಕ್ಕಂಥ ಅಂದರೆ ರಾಷ್ಟ್ರಪತಿಗಳ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಅಥವಾ ಅವರ ಪದಚ್ಯುತಿಗೆ ಸಂಬಂಧಪಟ್ಟಂತೆ ಭಾರತ ಸಂವಿಧಾನ ಏನು ಹೇಳುತ್ತೆ, ಇದರಲ್ಲಿರ್ತಕ್ಕಂಥ ಉಪಬಂಧಗಳು ಯಾವುವು, ಇವುಗಳನ್ನು ನಾವು ಡೀಟೇಲ್ಡ್ ಆಗಿ ನೋಡಬೇಕಾಗುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಾಂಗ್ಲಾದೇಶದ ಅಧ್ಯಕ್ಷರು ಯಾರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಮೊಹಮ್ಮದ್ ಶಹಾಬುದ್ದೀನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಕಾರಣ ಕೊಟ್ಟಿರ್ತಕ್ಕಂಥದ್ದು ಗಂಭೀರ ಆರೋಗ್ಯ ಸಮಸ್ಯೆಯನ್ನು ಅವರು ಕೊಟ್ಟಿದ್ದಾರೆ. ಈ ಭಾರತಕ್ಕೆ ಸಂಬಂಧಪಟ್ಟಂತೆ ನೋಡಿ, ಅನುಚ್ಛೇದ 56 ಏನು ಹೇಳುತ್ತೆ ಅಂತ ಹೇಳಿದ್ರೆ ರಾಷ್ಟ್ರಪತಿಯ ಅವಧಿ ಮತ್ತು ರಾಜೀನಾಮೆಯ ಬಗ್ಗೆ ಹೇಳುತ್ತೆ ಸ್ಪಷ್ಟವಾಗಿ. ನಂತರ ಅನುಚ್ಛೇದ 61 ರಾಷ್ಟ್ರಪತಿಯ ಮಹಾಭಿಯೋಗದ ಪ್ರಕ್ರಿಯೆ ಬಗ್ಗೆ ಹೇಳುತ್ತೆ. ಅಂದರೆ ಸಂವಿಧಾನ ಬಾಹಿರ ಚಟುವಟಿಕೆಗಳಲ್ಲಿ ಅಧ್ಯಕ್ಷರು ತೊಡಗಿದ್ದಾಗ ಇವರ ಪದಚ್ಯುತಿಯನ್ನು ಅಂದರೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಯಾವ ರೀತಿ ಕೈಗೊಳ್ಳಬೇಕು ಅಂತ ಹೇಳಿ ಹೇಳುತ್ತೆ. ಇದು ಭಾರತದ ಸಂಸತ್ತಿನ ಯಾವುದೇ ಮನೆಗಳಲ್ಲಿ ಅಂದರೆ ಮೇಲ್ಮನೆ ಆಗಿರ್ಬೋದು, ಅಂದರೆ ರಾಜ್ಯಸಭೆ ಆಗಿರ್ಬೋದು ಅಥವಾ ಲೋಕಸಭೆ ಆಗಿರ್ಬೋದು, ಈ ಎರಡೂ ಒಂದು ಮನೆಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಅಂದರೆ ಮಹಾಭಿಯೋಗ ಪ್ರಕ್ರಿಯೆಯನ್ನು ಕೈಗೊಳ್ಳಬಹುದಾಗಿರುತ್ತೆ ಅಂತಕ್ಕಂಥದ್ದನ್ನ ಅನುಚ್ಛೇದ 61 ಹೇಳಿದ್ರೆ, ಅನುಚ್ಛೇದ 56 ಅವರ ಅವಧಿ ಮತ್ತು ರಾಜೀನಾಮೆ ಬಗ್ಗೆ ಹೇಳುತ್ತೆ. ಮತ್ತು ಈ ಒಂದು ಮಹಾಭಿಯೋಗ ಪ್ರಕ್ರಿಯೆಯನ್ನು ಕೈಗೊಳ್ಳೋದಕ್ಕೂ ಮುಂಚೆ 14 ದಿನಗಳ ಮುಂಚಿತವಾಗಿ ನೋಟಿಸನ್ನು ಕಡ್ಡಾಯವಾಗಿ ಆ ಒಂದು ಆರೋಪಿತ ರಾಷ್ಟ್ರಪತಿಗಳಿಗೆ ಕೊಡಬೇಕಾಗುತ್ತೆ. ಇಲ್ಲಿ ಎರಡೂ ಸದನಗಳಲ್ಲಿ ಒಂದು ಕೋರಮನ್ನು ನೋಡೋದಾದರೆ 2/3 ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಮತ್ತು ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಇದುವರೆಗೂ ಸಹ ಭಾರತದಲ್ಲಿ ಯಾವುದೇ ರಾಷ್ಟ್ರಪತಿ ಸಹ ಈ ಒಂದು ಇಂಪೀಚ್ಮೆಂಟ್ ಪ್ರಕ್ರಿಯೆಗೆ ಒಳಪಟ್ಟಿಲ್ಲ. ಸೊ ಇದಿಷ್ಟು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ನಾವು ಲಿಂಕ್ ಮಾಡಿ ಓದ್ಕೊಳ್ತಕ್ಕಂಥದ್ದು. ನಂತರದ ಸುದ್ದಿ, ವೈಮಾನಿಕ ಶಾಲೆ ಶೀಘ್ರ ಆರಂಭ ಬರೋದಿಲ್ಲ. ನಂತರ ಬಲವಂತದ ಕಾರ್ಮಿಕ ಪದ್ಧತಿ ಬರೋದಿಲ್ಲ. ನೋಡಿ, ಎಸ್, ಇದು ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬ ಇಂಪಾರ್ಟೆಂಟ್ ಇದೆ. ಇದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹಾಗೂ ಜಾಗತಿಕ ಆರ್ಥಿಕತೆಯ ದೃಷ್ಟಿಯಲ್ಲಿ ಈ ಒಂದು ಸುದ್ದಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಅಂತ ನಾವು ನೋಡೋದಾದರೆ, ನೋಡಿ, ಬಲವಂತದ ಕಾರ್ಮಿಕ ಪದ್ಧತಿಗೆ ಅಮೇರಿಕಾದಿಂದ ಏನು ಮಾಡ್ತಾ ಇದ್ದಾರೆ, ಅತಿ ಹೆಚ್ಚಿನ ಒಂದು ಸುಂಕವನ್ನು ವಿಧಿಸ್ತಾ ಇದ್ದಾರೆ. ನೋಡಿ, ಇದರ ಬಗ್ಗೆ ನಾವು ನೋಡೋದಾದರೆ ಬಲವಂತದ ಕಾರ್ಮಿಕ ಪದ್ಧತಿಯನ್ನು ತಡೆಯಲ್ಲಿ ವಿಫಲವಾಗಿವೆ ಎಂಬ ಕಾರಣವನ್ನು ನೀಡಿ. ನೋಡಿ, ಇಲ್ಲಿ ಕಾರ್ಮಿಕ ಪದ್ಧತಿ ಇಲ್ಲಿ ಜಾರಿಯಲ್ಲಿರ್ತಕ್ಕಂಥದ್ದು ಅಮೆರಿಕದಲ್ಲ, ಬದಲಾಗಿ ಅಮೆರಿಕ ದೇಶ ಆಮದು ಮಾಡಿಕೊಳ್ಳುವಂತಹ ಕೆಲವೊಂದು ವಸ್ತುಗಳನ್ನು ಯಾರು ತಯಾರು ಮಾಡಿದ್ದಾರೆ, ರಫ್ತು ಮಾಡುವಂತಹ ರಾಷ್ಟ್ರಗಳಲ್ಲಿ ಬಲವಂತದ ಕಾರ್ಮಿಕ ಪದ್ಧತಿ ಅಂದರೆ ಬಲವಂತವಾಗಿ ಕಾರ್ಮಿಕರ ಮೇಲೆ ಕೆಲವೊಂದು ನಿರ್ಬಂಧಗಳನ್ನು ಹೇರಿ ಬಲವಂತವಾಗಿ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ಕೊಂಡು ಅಂತಹ ಒಂದು ಪ್ರಾಡಕ್ಟ್ಸನ್ನು ನಮ್ಮ ದೇಶಕ್ಕೆ ಕಳಿಸ್ಕೊಡ್ತಾ ಇದ್ದೀರಿ ಅನ್ನತಕ್ಕಂಥ ಒಂದು ಕಾರಣವನ್ನು ನೀಡಿ ನಮ್ಮ ಭಾರತವನ್ನೂ ಸೇರಿದಂತೆ 60 ರಾಷ್ಟ್ರಗಳ ಮೇಲೆ ಏನು ಮಾಡಿದ್ದಾರೆ, 10ರಿಂದ 12.5% ಸುಂಕವನ್ನು ವಿಧಿಸೋದಕ್ಕೆ ಅಮೆರಿಕ ಅಧ್ಯಕ್ಷ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಎಕ್ಸಾಮ್ಸಲ್ಲಿ ಕೇಳಬಹುದು ಯಾವ ಬೇಸ್ ಮೇಲೆ ಅವರು ಮಾಡಿದ್ದಾರೆ ಅಂತೇಳಿ. ಒಂದು, ಅವರಿಗಿರ್ತಕ್ಕಂಥ ಒಂದು ಸಾರ್ವಭೌಮ ಅಧಿಕಾರದ ಮೇಲೆ ಇವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಎರಡನೇದು, ಅವರ ದೇಶದ ಅಮೆರಿಕ ರಾಷ್ಟ್ರದ 1974ರ ವ್ಯಾಪಾರ ಕಾಯ್ದೆ ಸೆಕ್ಷನ್ 301 ಅನ್ವಯ ಈ ಒಂದು 60 ರಾಷ್ಟ್ರಗಳ ಮೇಲೆ ಹೊಸ ಸುಂಕವನ್ನು ವಿಧಿಸಲಾಗಿದೆ. ಈಗ ಎಕ್ಸಾಮಲ್ಲಿ ಕೇಳ್ಬೋದು, ಏನಂತ ಕೇಳ್ಬೋದು ಅಂತ ಹೇಳಿದ್ರೆ, ಈಗ 1974ರ ಕಾಯ್ದೆ ಯಾವುದಕ್ಕೆ ಪ್ರಚಲಿತದಲ್ಲಿತ್ತು ಅಂತ ಕೇಳ್ಬೋದು, ಅಥವಾ ಇತ್ತೀಚೆಗೆ ಪ್ರಚಲಿತದಲ್ಲಿರುವ ಸೆಕ್ಷನ್ 300 ಈ ಒಂದು ಸೆಕ್ಷನ್ 301 ಯಾವುದಕ್ಕೆ ಪ್ರಚಲಿತದಲ್ಲಿದೆ ಅಂತೇಳಿ ಕೇಳ್ಬೋದು. ಸೆಕ್ಷನ್ 301 ಅಮೆರಿಕ ದೇಶವು ಆಮದು ಮಾಡಿಕೊಳ್ಳುವಂತಹ ಕೆಲವೊಂದು ಸರಕುಗಳಿಗೆ ಸಂಬಂಧಪಟ್ಟಂತೆ ರಫ್ತು ರಾಷ್ಟ್ರಗಳು ಬಲವಂತವಾಗಿ ಬಲವಂತದ ಕಾರ್ಮಿಕ ಪದ್ಧತಿಯನ್ನು ಆಚರಿಸಿ ಆ ಒಂದು ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡುತ್ತಿರುವ ಬಗ್ಗೆ ಆರೋಪ ಮಾಡಿ ಅಮೆರಿಕ ದೇಶವು ವಿಧಿಸಿರುವಂತಹ ಒಂದು ಸುಂಕದ ವಿಚಾರವಾಗಿ ಈ ಒಂದು ಸೆಕ್ಷನ್ 301 ಪ್ರಚಲಿತದಲ್ಲಿದೆ ಅಂತ ಹೇಳಿ ಹೇಳ್ಬೋದಾಗಿರುತ್ತೆ. ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪರೀಕ್ಷಾ ದೃಷ್ಟಿಯಿಂದ ಒಂದು ನೋಟ್ಸನ್ನು ನೋಡೋದಾದ್ರೆ ನೋಡಿ, ಬಲವಂತದ ಕಾರ್ಮಿಕ ಪದ್ಧತಿ ಅಂದರೆ ಫೋರ್ಸ್ಡ್ ಲೇಬರ್, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಹಾಗೂ ಈ ಒಂದು ಅಮೆರಿಕ ಏನು ಮಾಡಿದೆ ಅಂತ ನೋಡಿದ್ರೆ, ನೋಡಿ, ಅಮೆರಿಕ ಭಾರತ ಸೇರಿದಂತೆ 60 ರಾಷ್ಟ್ರಗಳಿಂದ ಆಮದು ಆಗುವ ಕೆಲವು ವಸ್ತುಗಳ ಮೇಲೆ ಹೆಚ್ಚುವರಿ ಸುಂಕವನ್ನು ಘೋಷಣೆ ಮಾಡಿದೆ. ಯಾಕೆ ಕಾರಣ ಏನು ಅಂತ ಹೇಳಿದ್ರೆ, ಬಲವಂತದ ಕಾರ್ಮಿಕ ಪದ್ಧತಿ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಫೋರ್ಸ್ಡ್ ಲೇಬರ್ ಮೂಲಕ ತಯಾರಾಗಿರ್ತಕ್ಕಂಥ ಉತ್ಪನ್ನಗಳು ಜಾಗತಿಕ ಸರಬರಾಜು ಸರಪಳಿಯಲ್ಲಿ ಇರಬಹುದೆಂಬ ಆತಂಕವನ್ನು ವ್ಯಕ್ತಪಡಿಸಿ ಅಮೆರಿಕ ದೇಶ ಈ ಒಂದು ನಿರ್ಧಾರವನ್ನು ಕೈಗೊಂಡಿದೆ. ಹಾಗಾದರೆ ಈ ಒಂದು ನಿರ್ಧಾರವನ್ನು ಯಾವುದರ ಮುಖಾಂತರ ಕೈಗೊಂಡಿದೆ ಅಂತ ಹೇಳಿದ್ರೆ, ತನಗೆ ಇರತಕ್ಕಂಥ ಒಂದು ಸಾರ್ವಭೌಮ ಅಧಿಕಾರದಿಂದ, ಅದೇ ರೀತಿಯಾಗಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಟ್ರೇಡ್ ಆಕ್ಟ್ 1974 ಸೆಕ್ಷನ್ 301 ಪ್ರಕಾರ ಈ ಒಂದು ಅಧಿಕಾರವನ್ನು ಚಲಾಯಿಸಿದೆ. ನಂತರ ತನ್ನ ದೇಶಕ್ಕೆ ಯಾವ ವಸ್ತುಗಳನ್ನು ಯಾವ ಷರತ್ತಿನ ಮೇಲೆ ಆಮದು ಮಾಡಿಕೊಳ್ಳಬೇಕು ಅಂತಕ್ಕಂಥದ್ದನ್ನ ನಿರ್ಧರಿಸತಕ್ಕಂಥ ಹಕ್ಕು ಅವರಿಗೆ ಇರುತ್ತೆ. ನಂತರ ಭಾರತ ಸಂವಿಧಾನದಲ್ಲಿ ಇದಕ್ಕೆ ಇರತಕ್ಕಂಥ ಒಂದು ಉಪಬಂಧಗಳು ಯಾವ್ಯಾವ ಅಂತ ನಾವು ನೋಡಿದಾಗ, ನೋಡಿ, ಭಾರತ ಸಂವಿಧಾನದಲ್ಲಿ ಇರತಕ್ಕಂತಹ ಒಟ್ಟು 6 ಮೂಲಭೂತ ಹಕ್ಕುಗಳಲ್ಲಿ ಸಂವಿಧಾನದ 12ನೇ ವಿಧಿಯಿಂದ 35ನೇ ವಿಧಿಯವರೆಗೂ ಇರತಕ್ಕಂತಹ ಮೂಲಭೂತ ಹಕ್ಕುಗಳಲ್ಲಿ ಅನುಚ್ಛೇದ 23 ಅಂದರೆ ಅನುಚ್ಛೇದ 12ರಿಂದ 35ನೇ ಅನುಚ್ಛೇದವರೆಗೂ ಇರತಕ್ಕಂತಹ ಒಂದು ಮೂಲಭೂತ ಹಕ್ಕುಗಳಲ್ಲಿ ಅನುಚ್ಛೇದ 23 ಏನು ಹೇಳುತ್ತೆ, ಅದೇ ರೀತಿಯಾಗಿ ಅನುಚ್ಛೇದ 24 ಏನು ಹೇಳುತ್ತೆ ಅನ್ನೋದನ್ನ ನಾವಿಲ್ಲಿ ಲಿಂಕ್ ಮಾಡಬೇಕಾಗಿದೆ. ನೋಡಿ, ಅನುಚ್ಛೇದ 23 ಬಂದ್ಬಿಟ್ಟು ಶೋಷಣೆ ವಿರುದ್ಧದ ಹಕ್ಕನ್ನು ಕೊಟ್ಟಿದೆ. ಇದರಲ್ಲಿ ಮಾನವ ಕಳ್ಳಸಾಗಣೆ ನಿಷೇಧ, ಬೇಗರ್ ಹಾಗೂ ಇತರ ಎಲ್ಲ ರೀತಿಯ ಬಲವಂತದ ದುಡಿಮೆಯ ನಿಷೇಧವನ್ನು ಮಾಡಿದೆ. ನಂತರ ಈ ಒಂದು ಮೂಲಭೂತ ಹಕ್ಕಿನ ಉಲ್ಲಂಘನೆಗಾಗಿ ಕಾನೂನಿನ ಪ್ರಕಾರ ಶಿಕ್ಷೆ ಸಹ ಅಪರಾಧ ಅಂತೇಳಿ ಹೇಳ್ತಾ ಇದ್ದಾರೆ, ಅಂದರೆ ಶಿಕ್ಷಾರ್ಹ ಅಪರಾಧ ಅಂತ ಹೇಳ್ತಿದ್ದಾರೆ. ಅನುಚ್ಛೇದ 23 ನಮ್ಮ ಭಾರತದ ನಾಗರಿಕರು ಹಾಗೂ ವಿದೇಶಿಯರಿಗೂ ಸಹ ಅನ್ವಯಿಸುತ್ತೆ. ಅದೇ ರೀತಿಯಾಗಿ ಇದಕ್ಕೆ ಇರತಕ್ಕಂಥ ಒಂದು ವಿನಾಯಿತಿ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರ ಉದ್ದೇಶಕ್ಕಾಗಿ ರಾಷ್ಟ್ರ ಕಡ್ಡಾಯ ಸೇವೆಯನ್ನು ವಿಧಿಸಬಹುದು. ಉದಾಹರಣೆಗೆ ಮಿಲಿಟರಿ ಸೇವೆ ಅಂತೇಳಿ ನಾವಿಲ್ಲಿ ಹೇಳ್ಬೋದು. ಅದೇ ರೀತಿಯಾಗಿ ಧರ್ಮ, ಜಾತಿ,
ವರ್ಣ ವರ್ಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರದು ಅಂತ ಹೇಳಿ ಈ ಒಂದು ವಿನಾಯಿತಿಯನ್ನು ಅನುಚ್ಛೇದ 23/2ರಲ್ಲಿ ಕೊಡಲಾಗಿದೆ. ನಂತರ ಅನುಚ್ಛೇದ 24 ಏನು ಹೇಳುತ್ತೆ ಅಂತ ನೋಡಿದಾಗ ಬಾಲ ಕಾರ್ಮಿಕ ಪದ್ಧತಿಯನ್ನು ಇಲ್ಲಿ ನಿಷೇಧ ಮಾಡುತ್ತೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಅಥವಾ ಗಣಿ ಪ್ರದೇಶಗಳಲ್ಲಿ ಅಥವಾ ಅಪಾಯಕಾರಿ ಉದ್ಯೋಗಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳೋದನ್ನು ಈ ಒಂದು ಅನುಚ್ಛೇದ 24 ನಿಷೇಧ ಮಾಡುತ್ತೆ. ಇಲ್ಲಿ ಒಟ್ಟಾರೆಯಾಗಿ ನಾವು ಲಿಂಕ್ ಮಾಡಿ ಓದ್ಕೊಳ್ಳೋದಾದರೆ ಅಮೆರಿಕ ಬಲವಂತದ ಕಾರ್ಮಿಕ ಪದ್ಧತಿಯನ್ನು ವಿರೋಧಿಸಿ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಹೆಚ್ಚಿನ ಸುಂಕದ ನಡೆ ಏನಿದೆ ಇದನ್ನು ನಮ್ಮ ಭಾರತದ ಸಂವಿಧಾನಕ್ಕೆ ಲಿಂಕ್ ಮಾಡೋದಾದರೆ ಅನುಚ್ಛೇದ 23 ಹಾಗೂ 24 ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಪರೀಕ್ಷೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳ್ತಕ್ಕಂತಹ ಸಂದರ್ಭ ಹೆಚ್ಚಿನದಾಗಿದೆ. ನಂತರದ ಸುದ್ದಿ ಮಿತವ್ಯಯದಲ್ಲೂ ಅರಳಿದ ವೈಭವ. ನೋಡಿ, ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋದಾದ್ರೆ 1930ರಲ್ಲಿ ಅಧಿಕೃತವಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾಮನ್ವೆಲ್ತ್ ಕ್ರೀಡೆಗಳು. ಇಲ್ಲಿ ಕಾಮನ್ವೆಲ್ತ್ ದೇಶಗಳು ಅಂತೇಳಿ ಯಾವೆಲ್ಲ ದೇಶಗಳನ್ನು ಕರಿತೇವೆ ಅಂತ ಹೇಳಿದ್ರೆ ಬ್ರಿಟಿಷ್ ಅಧಿಪತ್ಯಕ್ಕೆ ಅಥವಾ ಬ್ರಿಟಿಷ್ ಆಡಳಿತಕ್ಕೆ ಈ ಹಿಂದೆ ಒಳಪಟ್ಟಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಹಾಗೂ ಕಾಮನ್ವೆಲ್ತ್ ಸಂಘಟನೆಯ ಸದಸ್ಯತ್ವವನ್ನು ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರಗಳನ್ನು ಕಾಮನ್ವೆಲ್ತ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರೆಯಲಾಗುತ್ತೆ. ಹಾಗೂ ಈ ಒಂದು ಕಾಮನ್ವೆಲ್ತ್ ಸಂಘಟನೆಯ ಒಟ್ಟು ಸದಸ್ಯ ರಾಷ್ಟ್ರಗಳು 56 ಇರ್ತವೆ. ಇದು 1930ರಲ್ಲಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಪ್ರಾರಂಭ ಮಾಡಿದೆ. ಇದುವರೆಗೂ 2 ಬಾರಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿಲ್ಲ. ಒಂದು ಬಂದ್ಬಿಟ್ಟು 1942ರಲ್ಲಿ, ಎರಡನೇದಾಗಿ 1946ರಲ್ಲಿ. ಇದು ಕೂಡ ವರ್ಲ್ಡ್ ವಾರ್ ಎಫೆಕ್ಟ್ ಇಂದ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಈ ಒಂದು ಕ್ರೀಡೆಗಳನ್ನು ನಡೆಸೋದಕ್ಕೆ ಆಗಿರೋದಿಲ್ಲ. ಇದುವರೆಗೂ ಭಾರತ 4 ಬಾರಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸೋದಕ್ಕೆ ಆಗಿರೋದಿಲ್ಲ ವಿವಿಧ ಕಾರಣಗಳಿಂದ. ಇದೀಗ 2026ನೇ ಆವೃತ್ತಿಯಲ್ಲಿ ಎಲ್ಲಿ ನಡೀತಾ ಇದೆ ಅಂತಂದರೆ ಸ್ಕಾಟ್ಲೆಂಡ್ ದೇಶದ ಗ್ಲಾಸ್ಗೋನಲ್ಲಿ ಈ ಒಂದು ಕ್ರೀಡೆ ನಡೀತಾ ಇರ್ತಕ್ಕಂಥದ್ದು. ಈ ಒಂದು ಕ್ರೀಡೆಯಲ್ಲಿ ಈಗಾಗಲೇ ನಮಗೆ ಪದಕಗಳು ಕನ್ಫರ್ಮ್ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ನೋಡೋದಾದರೆ ನೋಡಿ, ಭಾರತದ ಧ್ವಜವನ್ನು ಹಿಡಿದು ತನ್ನ ತಂಡವನ್ನು ಮುನ್ನಡೆಸ್ತಾ ಇರತಕ್ಕಂತಹ ಮೀರಾಬಾಯಿ ಚಾನೂರು ಏನಿದ್ದಾರೆ, ಈ ಮೀರಾಬಾಯಿ ಚಾನೂರು ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಈಗಾಗಲೇ ಚಿನ್ನದ ಪದಕವನ್ನು ಕನ್ಫರ್ಮ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರ ಪಕ್ಕದಲ್ಲಿ ಧ್ವಜಧಾರಿಯಾಗಿ ಇರತಕ್ಕಂಥ ಲವ್ಲಿನಾ ಬೋರ್ಗೊಹೈನ್ ಇವರು ಸಹ ಒಂದು ಪದಕವನ್ನು ಕನ್ಫರ್ಮ್ ಈಗಾಗಲೇ ಮಾಡಿ. ಸೊ ಇದಿಷ್ಟು ವೆರಿ ಬೇಸಿಕ್ ಇನ್ಫಾರ್ಮೇಷನ್. ಸೊ ನೋಡಿ, ಇದಿಷ್ಟು ದಿನಾಂಕ 25/7/2026 ಪ್ರಜಾವಾಣಿ ಪತ್ರಿಕೆಯಲ್ಲಿ ಇರತಕ್ಕಂತಹ ಒಂದಿಷ್ಟು ಸುದ್ದಿಗಳು. ಇನ್ನು ಪ್ರಜಾವಾಣಿಯನ್ನು ಹೊರತುಪಡಿಸಿ ಇನ್ನಿತರ ಮೂಲಗಳಿಂದ ಸಂಗ್ರಹಿಸಲಾಗಿರ್ತಕ್ಕಂತಹ ಕೆಲವೊಂದು ಅಂದರೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರ್ತಕ್ಕಂತಹ ಕೆಲವೊಂದು ನ್ಯೂಸ್ಗಳು ಯಾವುವು ಅಂತ ಹೇಳಿದ್ರೆ PM ಕುಸುಮ್ ಅನ್ನತಕ್ಕಂಥ ಒಂದು ಯೋಜನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಬ್ರಿವೇಷನ್ ಏನು ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಕಿಸಾನ್ ಊರ್ಜಾ ಸುರಕ್ಷಾ ಏವಂ ಉತ್ತಮ್ ಮಹಾಭಿಯಾನ್ ಅಂತೇಳಿ ಇದು 2019ರಲ್ಲಿ ಪ್ರಾರಂಭ ಆಗಿರುತ್ತೆ. ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಅಡಿಯಲ್ಲಿ ಈ ಒಂದು PM ಕುಸುಮ್ ಯೋಜನೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇಲ್ಲಿ ಕುಸುಮ್ ಬಿ ಅಂದರೆ ಏನು ನಾವು ನೋಡಿದಾಗ ನೋಡಿ, ಇದರ ಉದ್ದೇಶ ಪ್ರಮುಖವಾಗಿ ರೈತರಿಗೆ ಸ್ವತಂತ್ರ ಸೌರ ಪಂಪ್ ಒದಗಿಸತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಅದೇ ರೀತಿಯಾಗಿ ಡೀಸೆಲ್ ಮತ್ತು ಅಥವಾ ವಿದ್ಯುತ್ ಪಂಪ್ ಬದಲಿಗೆ ಸೌರಶಕ್ತಿ ಚಾಲಿತ ನೀರಾವರಿ ಪಂಪನ್ನು ಒದಗಿಸಲಾಗುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ಮುಖ್ಯವಾಗಿ ಗ್ರಿಡ್ ಸಂಪರ್ಕವಿಲ್ಲದ ಆಫ್ ಗ್ರಿಡ್ ಪ್ರದೇಶಗಳಿಗೆ ಉಪಯುಕ್ತ ಆಗಿರುತ್ತೆ. ಇದು ಅಂದರೆ ಯಾವುದೇ ಗ್ರಿಡ್ ಅನ್ನು ಹೊಂದಿರದೆ ಇರತಕ್ಕಂತಹ ಕೆಲವೊಂದು ರಿಮೋಟ್ ಏರಿಯಾಸ್ಗೆ ಇದು ತುಂಬ ಸೂಟಬಲ್ ಆಗುತ್ತೆ. ಅದೇ ರೀತಿಯಾಗಿ ಇದರ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ ರೈತರಿಗೆ ಹಗಲಿನ ವೇಳೆಯಲ್ಲಿ ನೀರಾವರಿಯನ್ನು ಒದಗಿಸತಕ್ಕಂಥದ್ದು, ನಂತರ ಡೀಸೆಲ್ ಬಳಕೆ ಕಡಿಮೆ ಮಾಡತಕ್ಕಂಥದ್ದು, ವಿದ್ಯುತ್ ವೆಚ್ಚ ಕಡಿಮೆ ಮಾಡತಕ್ಕಂಥದ್ದು, ಸ್ವಚ್ಛ ಇಂಧನದ ಬಳಕೆ ಮುಖಾಂತರ ಒಂದು ಮಾಲಿನ್ಯವನ್ನು ತಡೆಗಟ್ಟತಕ್ಕಂಥದ್ದು, ರೈತರ ಆದಾಯ ಇದರಿಂದ ಹೆಚ್ಚಳ ಆಗ್ತಕ್ಕಂಥದ್ದು ಇದರ ಉದ್ದೇಶ ಆಗಿರುತ್ತೆ. ನಂತರದ ಸುದ್ದಿ ನೋಡಿ, ದಿನಾಂಕ 25/7/2026ರಲ್ಲಿ ಇರತಕ್ಕಂಥ ಮತ್ತೊಂದು ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸುದ್ದಿ ಅಂದರೆ ಕುಶಾ ಕ್ಷಿಪಣಿ. ಈ ಒಂದು ಕುಶಾ ಕ್ಷಿಪಣಿಯನ್ನು ಈಗಾಗಲೇ DRDO ಅವರು ಅಭಿವೃದ್ಧಿಪಡಿಸಿದ್ದಾರೆ. ಅದು ಯಾವ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಪ್ರಾಜೆಕ್ಟ್ ಕುಶಾ ಹೆಸರಿನಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ DRDO ಅವರು. DRDO ಅವರ ಒಂದು ಪದದ ವಿಸ್ತೃತ ರೂಪ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಆಗಿರುತ್ತೆ. ನಮ್ಮ ಭಾರತದ ರಕ್ಷಣಾ ವಿಭಾಗಕ್ಕೆ ಸಂಬಂಧಿಸಿದಂತೆ ಬೆನ್ನೆಲುಬು ಅಂತಲೇ ನಾವು ಒಂದು DRDO ಸಂಸ್ಥೆಯನ್ನು ಕರಿಬಹುದಾಗಿರುತ್ತೆ. ಇದು ಪ್ರಾಜೆಕ್ಟ್ ಕುಶಾ ಭಾರತದ ದೀರ್ಘ ವ್ಯಾಪ್ತಿಯ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆ ಆಗಿರುತ್ತೆ. ಅಂದರೆ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತೆ. ಇದು ಸರ್ಫೇಸ್ ಟು ಏರ್ ಮಿಸೈಲ್ ಆಗಿರುತ್ತೆ. ಪ್ರಾಜೆಕ್ಟ್ ಕುಶಾ ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದಾಗ ಇದು ಸರ್ಫೇಸ್ ಟು ಏರ್ ಮಿಸೈಲ್ ಅಂತೇಳಿ ತಾವು ಬರಿಬೋದಾಗಿರುತ್ತೆ. ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು DRDO ಅವರು. ಸೊ ಇದಿಷ್ಟು ದಿನಾಂಕ 25/7/2026 ಮಾಹಿತಿ. ನಂತರ 26/7/2026 ಪ್ರಜಾವಾಣಿ ಪತ್ರಿಕೆಯನ್ನು ವಿಶ್ಲೇಷಣೆ ಹಾಗೂ ಚರ್ಚೆಯನ್ನು ಮುಂದುವರಿಸೋಣ. ನೋಡಿ, ದಿನಾಂಕ 26 ಜುಲೈ 2026 ಈ ದಿನಾಂಕದ ಒಂದು ಪ್ರಜಾವಾಣಿ ಪತ್ರಿಕೆಯ ಮುಖಪುಟದಲ್ಲಿ ನಾವಿದ್ದೇವೆ. ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ವೆರಿ ಫಸ್ಟ್ ಪೇಜಲ್ಲಿ ಮುಖಪುಟದಲ್ಲಿ ಇರತಕ್ಕಂತಹ ಸುದ್ದಿಗಳು ಯಾವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ಅಗೇನ್ ರಿಪೀಟೆಡ್ ಇಲ್ಲಿ ಒಂದು ಸುದ್ದಿ ಇದೆ, ಇದು ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರ ಬದುಕುಗಿಸಿದ ಪೋಕ್ಸೋ ಅಂತೇಳಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಜಸ್ಟ್ ಪೋಕ್ಸೋ ಇದರ ಅಬ್ರಿವೇಷನ್ ಏನು, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತೇಳಿ. ಇದು 2012ರಲ್ಲಿ ಬಂದಿರತಕ್ಕಂಥ ಒಂದು ಕಾಯ್ದೆ ಆಗಿದೆ. ಇದರ ಉದ್ದೇಶ ಏನಾಗಿರುತ್ತೆ, 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯ, ಅದೇ ರೀತಿಯಾಗಿ ಲೈಂಗಿಕ ಕಿರುಕುಳ ಮತ್ತು ಅಶ್ಲೀಲ ಚಿತ್ರಣಗಳಿಂದ ರಕ್ಷಿಸೋದು ಇದರ ಒಂದು ಕಾಯ್ದೆಯ ಉದ್ದೇಶ ಆಗಿರುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡ್ರೆ ಸಾಕಾಗಿರುತ್ತೆ. ನಂತರ ಈ ಒಂದು ಪುಟದಲ್ಲಿ ಇರ್ತಕ್ಕಂಥ ಮತ್ತೊಂದು ಸುದ್ದಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ನೋಡಿ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಒಂದು ಭಾರತಕ್ಕೆ ಮೊದಲ ಪದಕ ಅಂತ ಹೇಳಿಕೊಟ್ಟಿದ್ದಾರೆ. ಜಂಡು ಕುಮಾರ್ ಅವರು ಇಲ್ಲಿ ಪದಕವನ್ನು ಗೆದ್ದಿರ್ತಕ್ಕಂಥದ್ದು. ಇವರು ಪ್ಯಾರಾ ಒಲಿಂಪಿಕ್ಸ್ ಆಟಗಾರರಾಗಿರ್ತಾರೆ. ನೋಡಿ, ಬಾಲ್ಯದಲ್ಲಿ ಪೋಲಿಯೋ ಪೀಡಿತರಾದ ಜಂಡು ಕುಮಾರ್ ಅವರು ಕಾಮನ್ವೆಲ್ತ್ ಕ್ರೀಡೆಗಳ ಪ್ಯಾರಾ ಹೆವಿವೈಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಇವರು ಕಂಚಿನ ಪದಕವನ್ನು ಗೆದ್ದಿರ್ತಾರೆ. ಇದನ್ನು ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವರು ಯಾವ ವಿಭಾಗದಲ್ಲಿ ಗೆದ್ದಿರ್ತಾರೆ ಅಂದರೆ ನೋಡಿ, ಬಿಹಾರದ ನಳಂದಾ ಜಿಲ್ಲೆಯವರಾದ ಇವರು 130.9 ಪಾಯಿಂಟ್ಸ್ ಕಲೆ ಹಾಕಿರ್ತಾರೆ. 181 kg ನಂತರ 190 kg ಭಾರವನ್ನು ಯಶಸ್ವಿಯಾಗಿ ಎತ್ತಿರ್ತಾರೆ. ಅಂತಿಮವಾಗಿ 196 kg ಭಾರ ಎತ್ತುವ ಮೂಲಕ ಎತ್ತೋದು ಈಡೇರಿರಲ್ಲ.
ಒಟ್ಟಾರೆಯಾಗಿ 181 ಕೆಜಿ ಹಿತ್ತಿರ್ತಾರೆ, 190 ಕೆಜಿ ಹಿತ್ತಿರ್ತಾರೆ. ಆದರೆ 196 ಟ್ರೈ ಮಾಡಿದಾಗ ಅವ್ರ ಕೈಲಿ ಆಗಿರೋದಿಲ್ಲ. ಒಟ್ಟಾರೆಯಾಗಿ 190 ಕೆಜಿ ಅವರು ಲಿಫ್ಟ್ ಮಾಡಿದ್ದಕ್ಕೆ ಅವರಿಗೆ ಒಂದು ಕಂಚಿನ ಪದಕ ಸಿಕ್ಕಿರುತ್ತೆ. ನಂತರ ಈ ಪುಟದಲ್ಲಿ ಇನ್ಯಾವುದೇ ಎಕ್ಸಾಮ್ ಓರಿಯೆಂಟೆಡ್ ಟಾಪಿಕ್ಸ್ ಇರೋದಿಲ್ಲ. ನಂತರ ಎರಡನೇ ಪುಟದಲ್ಲೂ ಎಕ್ಸಾಮ್ ಓರಿಯೆಂಟೆಡ್ ಟಾಪಿಕ್ಸ್ ಯಾವುದೂ ಸಹ ಇಲ್ಲ. ನೋಡ್ಕೊಳ್ಳಿ, ರೈಲ್ವೆ ಜಾಗದಲ್ಲಿ ಕಾಸ ಸುರಿದರೆ ದಂಡ ಅಂತಿದೆ. ಇಂದ್ರಿಯ ಜ್ಯುವೆಲರೀಸ್ ಇದು ಕೂಡ ಬರೋದಿಲ್ಲ. ಗ್ರಾಹಕರ ಆಕರ್ಷಿಸಿದ ರೈತ ಸಂತೆ ಅಂತೇಳಿ ಇದೆ, ಅದು ಬರೋದಿಲ್ಲ. ಪುಸ್ತಕ ಖರೀದಿಸುವಂತೆ ಒತ್ತಡ ಹೇರಬೇಕು, ಬರೋದಿಲ್ಲ. ನಂತರ ಪ್ರತಿಭಟನೆಯ ಜಾಗವೇ ಹರ್ಷೋದ್ಯಾನ ಬರೋದಿಲ್ಲ. ರಾಜಕೀಯಕ್ಕೆ ಜೆನ್ಸಿ ಮಜಲು ಇದು ಬರೋದಿಲ್ಲ, ಇದು ಬರೋದಿಲ್ಲ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಮಾತ್ರ ನಾವು ನೋಡಬೇಕಾಗುತ್ತೆ. ನೋಡಿ, ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಸುದ್ದಿ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಸಂಘಟನೆಗಳು ಸಂಭ್ರಮಾಚರಣೆಯನ್ನು ಮಾಡಿರ್ತಕ್ಕಂಥದ್ದು, ಇದು ಸಹ ಪರೀಕ್ಷೆಗೆ ಬರೋದಿಲ್ಲ. ನಂತರ ಹೊರವರ್ತುಲ ರಸ್ತೆ ಮರು ಅಭಿವೃದ್ಧಿ ಬರೋದಿಲ್ಲ. ನೀಟ್ ಹೋರಾಟ ನಿಲ್ಲದು ಇದು ಬರೋದಿಲ್ಲ. ರಾಜಕೀಯ ಪ್ರೇರಿತ ಸುದ್ದಿಗಳು ಬರೋದಿಲ್ಲ. ಮೋದಿ ಪ್ರಬಲ ಬೆಂಬಲಿಗ ಪ್ರಧಾನ್ ನೋಡಿ ಬರೋದಿಲ್ಲ. ಇದು ಯಾವುದೂ ಸಹ ಎಕ್ಸಾಮ್ ಓರಿಯೆಂಟೆಡ್ ಆಗಿಲ್ಲ ಆ್ಯಂಡ್ ಬರೋದಿಲ್ಲ. ನಂತರ ಈ ಪುಟದಲ್ಲಿ ಇರತಕ್ಕಂತಹ ಸುದ್ದಿಗಳು ಯಾವುದೂ ಸಹ ಪರೀಕ್ಷೆಗೆ ಬರೋದಿಲ್ಲ. ಜಂಡು ಕುಮಾರ್ ಪದಕ ಪವರ್ ಅಂತ ಹೇಳಿ ಈಗಾಗಲೇ ನಾವು ಸುದ್ದಿನ ನೋಡಿದ್ವಿ. ಇವರು ಹೆವಿ ವೇಟ್ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಕಂಚು ಪದಕವನ್ನು ತಂದು ಕೊಟ್ಟಿದ್ದಾರೆ. ಸೊ ಅದು ಒಂದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಮೀರಾಬಾಯಿ ಮೇಲೆ ವಿಶ್ವಾಸ ಅಂತೇಳಿ ಒಂದು 26ನೇ ತಾರೀಕು ಪೇಪರ್ಲಿ ಕೊಟ್ಟಿದ್ದಾರೆ. ಆದರೆ 27ನೇ ಪೇಪರ್ಲಿ ನೋಡ್ಬೋದು ನೀವು, ಮೀರಾಬಾಯಿ ಚಾನು ಅವರು ಗೋಲ್ಡ್ ಮೆಡಲನ್ನು ಸಂಪಾದನೆ ಮಾಡಿದ್ದಾರೆ. 47 kg ವಿಭಾಗದ ಮಹಿಳೆಯರ ವಿಭಾಗದಲ್ಲಿ ಅಂದರೆ ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಇವರು ಗೋಲ್ಡ್ ಮೆಡಲನ್ನು ಸಂಪಾದನೆ ಮಾಡಿರ್ತಕ್ಕಂಥದ್ದು. ಈ ಮೂಲಕ ಹ್ಯಾಟ್ರಿಕ್ ಚಿನ್ನವನ್ನು ಇವರು ಗೆದ್ದಿರ್ತಾರೆ. ಅಂದರೆ ಇದು 2026ರಲ್ಲಿ, ನಂತರ 2022, ನಂತರ 2018 ಈ ಸತತವಾಗಿ 3 ಕ್ರೀಡಾಕೂಟಗಳಲ್ಲೂ ಸಹ ಮೀರಾಬಾಯಿ ಚಾನು ಅವರು ಬಂಗಾರದ ಪದಕವನ್ನು ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಗೆದ್ದಿರ್ತಕ್ಕಂಥದ್ದು. ನಂತರದ ಸುದ್ದಿ ಇದು ಬರೋದಿಲ್ಲ, ಇಲ್ಲ ಇದು ಇಲ್ಲ. ನಂತರ ಶೇಷಾದ್ರಿಪುರಂ ಲಿಂಕ್ ರಸ್ತೆ ಗುಂಡಿಮಯ ಬರೋದಿಲ್ಲ ಈ ಪುಟದಲ್ಲೂ. ನೋಡಿ, ಆಗಸ್ಟ್ 3ರಿಂದ ನ್ಯಾನೋ ಸಮ್ಮೇಳನ ಅಂತ ಹೇಳ್ತಾರೆ. ಇದು ಎಕ್ಸಾಮ್ ಓರಿಯೆಂಟೆಡ್ ಇಂಪಾರ್ಟೆಂಟ್ ಆಗೋದಿಲ್ಲ. ನಂತರ ಇಲ್ಲೊಂದು ಸುದ್ದಿ ಇದೆ. ಈಗ ಅಮೆರಿಕ ಹಾಗೂ ಇರಾನ್ನ ಒಂದು ಸಂಘರ್ಷಣೆಯ ಭಾಗವಾಗಿ ಹಲವಾರು ಘಟನೆಗಳು ನಡೀತಾ ಇದ್ದಾವೆ. ಅದರಲ್ಲಿ ಸೌದಿ ಅರೇಬಿಯಾ ಮೇಲೆ ಹೂತಿ ದಾಳಿ ಅಂತೇಳಿ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಹೂತಿಗಳು ಯಾರು? ಇವರು ಯಾವ ರಾಷ್ಟ್ರಕ್ಕೆ ಸಂಬಂಧಪಟ್ಟವರು? ಯಾವ ರಾಷ್ಟ್ರದ ಒಂದು ಪ್ರೇರೇಪಣೆಯಿಂದ ಈ ರೀತಿಯಾಗಿರ್ತಕ್ಕಂಥ ದಾಳಿಯನ್ನು ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ. ನೋಡಿ, ಈ ಒಂದು ಭೂಪಟದಲ್ಲಿ ಕಾಣ್ತಾ ಇರತಕ್ಕಂತಹ ಯಮನ್ ದೇಶ, ಈ ಒಂದು ಯಮನ್ ದೇಶಕ್ಕೆ ಸೇರಿರ್ತಕ್ಕಂತಹ ಹೌತಿ ಅನ್ನುವಂತಹ ಬಂಡುಕೋರರು. ಈ ಬಂಡುಕೋರರು ಏನು ಮಾಡ್ತಾರೆ? ಸೌದಿ ಅರೇಬಿಯಾ ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಅಮೆರಿಕ ಹಾಗೂ ಇರಾನ್ ರಾಷ್ಟ್ರದ ಒಂದು ಸಂಘರ್ಷಣೆಯ ಭಾಗವಾಗಿ ಈ ಒಂದು ಹೌತಿ ಸಂಘಟನೆ ಇರಾನ್ ದೇಶದ ಪ್ರಭಾವಕ್ಕೆ ಒಳಗಾಗಿ ಅಥವಾ ಪ್ರೇರೇಪಣೆಯಿಂದ ಸೌದಿ ಅರೇಬಿಯಾ ಹಾಗೂ ಇನ್ನಿತರ ರಾಷ್ಟ್ರಗಳ ಮೇಲೆ, ಅಂದರೆ ಇರಾನ್ನ ಶತ್ರು ರಾಷ್ಟ್ರಗಳ ಮೇಲೆ ಈ ಒಂದು ಹೌತಿ ಗುಂಪು ದಾಳಿ ಮಾಡ್ತಾನೆ ಬಂದಿದೆ. ಸೊ ಇದರಿಂದಲೇ ಅಮೆರಿಕ ಹಾಗೂ ಇರಾನ್ನ ನಡುವೆ ಸಂಘರ್ಷ ಅತಿಯಾಗಿ ಉದ್ಭವ ಆಗಿದೆ. ಮತ್ತು ಈ ಒಂದು ಹೌತಿ ಗುಂಪು ನಮ್ಮ ಕೆಂಪು ಸಮುದ್ರ, ಅದೇ ರೀತಿಯಾಗಿ ಏಡನ್ ಕೊಲ್ಲಿಯ ನಡುವೆ ಸಂಪರ್ಕ ಸಾಧಿಸುವುದಕ್ಕೆ ಇರುವಂತಹ ಬಾಬೆಲ್ ಮಂಡೇಬ್ ಅನ್ನುವಂತಹ ಜಲಸಂಧಿಯನ್ನು ಸಹ ಇತ್ತೀಚೆಗೆ ಬ್ಲಾಕ್ ಮಾಡಿತ್ತು. ಇದು ಸಹ ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪ್ ಓರಿಯೆಂಟೆಡ್ ಸ್ಟಡಿ ಮಾಡಿ ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶ ಬರುತ್ತೆ ಅಂತೇಳಿ. ಹಾರ್ಮುಜ್ ಜಲಸಂಧಿ ಪ್ರತಿನಿತ್ಯವೂ ಸಹ ಬರ್ತಾನೆ ಇದೆ. ಇದು ಪರ್ಷಿಯನ್ ಗಲ್ಫ್, ಅದೇ ರೀತಿಯಾಗಿ ಗಲ್ಫ್ ಆಫ್ ಒಮನ್ ನಡುವೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಇರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಇವೆಲ್ಲವನ್ನೂ ಸಹ ನೀವು ಪ್ರತಿನಿತ್ಯ ನೋಡ್ತಾ ಇರಬೇಕಾಗುತ್ತೆ. ನಂತರದ ಸುದ್ದಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವುದು ಇಂಪಾರ್ಟೆಂಟ್ ಆಗೋದಿಲ್ಲ. ಗುಜರಾತ್ನಲ್ಲಿ ಮಳೆ ಆಗಿದೆ, ಬರೋದಿಲ್ಲ. 208 kg ಒಡವೆಗಳ ಅಲಂಕಾರ ಇದು ಸಹ ಬರೋದಿಲ್ಲ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇನ್ಯಾವುದು ಬರೋದಿಲ್ಲ. ನೋಡಿ, ದಿನಾಂಕ 26/7/2026 ಪ್ರಜಾವಾಣಿ ಪತ್ರಿಕೆಯಲ್ಲಿ ಇರತಕ್ಕಂಥ ಒಂದು ಸುದ್ದಿಗಳಲ್ಲಿ ನಾವು ಪರೀಕ್ಷಾಧಾರಿತವಾಗಿ ಕೇವಲ 2 ಸುದ್ದಿಗಳನ್ನು ಮಾತ್ರ ನೋಡಿದ್ವಿ. ಹಾಗೂ ಮುಂದುವರೆದು ಇನ್ನು ಹಲವಾರು ಮೂಲಗಳಿಂದ ಪರೀಕ್ಷಾಧಾರಿತವಾಗಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಕೆಲವೊಂದು ಸುದ್ದಿಗಳಿದ್ದಾವೆ. ಅವುಗಳನ್ನು ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೊದಲ ಪದಕ ಈ ಒಂದು ಸುದ್ದಿಯನ್ನು ನಾವು ಈಗಾಗಲೇ ನೋಡಿದ್ವಿ. ಜಂಡು ಕುಮಾರ್ ಅವರು ಗೆದ್ದಿರ್ತಕ್ಕಂಥದ್ದು ಪ್ಯಾರಾ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ. ಸೊ ಇವರು ಪುರುಷರ ಹೆವಿ ವೇಟ್ ವಿಭಾಗದಲ್ಲಿ ಗೆದ್ದಿರ್ತಕ್ಕಂಥದ್ದು ಕಂಚು ಪದಕವನ್ನು ಪಡ್ಕೊಂಡಿದ್ದಾರೆ. ಗ್ಲಾಸ್ಗೋ ಅಲ್ಲಿ, ಸ್ಕಾಟ್ಲೆಂಡ್ನಲ್ಲಿ ಇರತಕ್ಕಂತಹ ಗ್ಲಾಸ್ಗೋ ನಗರದಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕ್ರೀಡೆ ಆಗಿರುತ್ತೆ ಕಾಮನ್ವೆಲ್ತ್. ನಂತರ ಬ್ರಿಕ್ಸ್ ಯಾಕೆ ಇಲ್ಲಿ ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಬ್ರಿಕ್ಸ್ನ ಅಧ್ಯಕ್ಷತೆಯಲ್ಲಿ 16ನೇ ಬ್ರಿಕ್ಸ್ ಆರೋಗ್ಯ ಮಂತ್ರಿಗಳ ಸಭೆಯನ್ನು ನಮ್ಮ ದೆಹಲಿಯಲ್ಲಿ ಹಾಗೂ ಚಂಡೀಗಢದಲ್ಲಿ ಆಯೋಜನೆ ಮಾಡಲಾಗಿತ್ತು. ಯಾವ ಸಭೆ ಇದು? ಬ್ರಿಕ್ಸ್ ದೇಶಗಳ ಆರೋಗ್ಯ ಮಂತ್ರಿಗಳ ಸಭೆ ಒಂದು ಆಯೋಜನೆ ಮಾಡಲಾಗಿತ್ತು. ಯಾವುದು ಅಂತ ಹೇಳಿದ್ರೆ 16ನೇ ಆರೋಗ್ಯ ಮಂತ್ರಿಗಳ ಸಭೆ ಆಗಿರುತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಿದಾಗ, ಬ್ರಿಕ್ಸ್ ಅನ್ನತಕ್ಕಂಥದ್ದು ಅಂತಾರಾಷ್ಟ್ರೀಯ ಸಂಘಟನೆ ಆಗಿರುತ್ತೆ. ಅಂತಾರಾಷ್ಟ್ರೀಯ ಸಂಘಗಳನ್ನು ಅಥವಾ ಸಂಘಟನೆಗಳನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟು ಓದಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಲಿಂಕ್ ಮಾಡಿ ನಾವು ಓದೋದಾದರೆ ಬ್ರಿಕ್ಸ್ ಬಗ್ಗೆ ನೋಡಿ, ಬ್ರಿಕ್ಸ್ ಅನ್ನತಕ್ಕಂಥದ್ದು ಉದಯೋನ್ಮುಖ ರಾಷ್ಟ್ರಗಳ ಒಕ್ಕೂಟ ಆಗಿರುತ್ತೆ. ಇದರ ಹಿನ್ನೆಲೆಯನ್ನು ನಾವು ತಿಳ್ಕೊಳ್ಳೋದಾದರೆ 2001ರಲ್ಲಿ ಗೋಲ್ಡ್ಮನ್ ಸ್ಯಾಕ್ಸ್ನ ಅರ್ಥಶಾಸ್ತ್ರಜ್ಞ ಆಗಿರ್ತಕ್ಕಂಥ ಜಿಮ್ ಒನೀಲ್ ಅವರು ಈ ಒಂದು ಬ್ರೆಜಿಲ್, ಅದೇ ರೀತಿಯಾಗಿ ರಷ್ಯಾ, ಭಾರತ, ಚೀನಾ ದೇಶಗಳ ಒಂದು ಆರ್ಥಿಕ ಬೆಳವಣಿಗೆಯನ್ನು ಕಂಡು ಬ್ರಿಕ್ ಅನ್ನತಕ್ಕಂಥ ಒಂದು ಪದವನ್ನು ಮೊದಲಿಗೆ ಬಳಕೆ ಮಾಡ್ತಾರೆ 2001ರಲ್ಲಿ. ತದನಂತರ 2009ರಲ್ಲಿ ರಷ್ಯಾದ ಯೆಕಟೆರಿನ್ಬರ್ಗ್ನಲ್ಲಿ ಮೊದಲ ಒಂದು ಶೃಂಗಸಭೆ ನಡೆಯುತ್ತೆ. ಮೀನ್ಸ್ ಈ ಮೂಲಕವಾಗಿ 2009ರಲ್ಲಿ ನಮ್ಮ ಬ್ರಿಕ್ ಅಸ್ತಿತ್ವಕ್ಕೆ ಬರುತ್ತೆ.
ಬ್ರಿಕ್ ಬರುತ್ತೆ. ಇದಕ್ಕೆ ಎಸ್ ಸೇರ್ಪಡೆ ಆಗಿರ್ತಕ್ಕಂಥದ್ದು 2010ರಲ್ಲಿ ದಕ್ಷಿಣ ಆಫ್ರಿಕಾ ಈ ಒಂದು ಬ್ರಿಕ್ ಸಂಘಟನೆಗೆ ಸೇರಿದ ನಂತರ ಇದು ಬ್ರಿಕ್ಸ್ ಆಗುತ್ತೆ. ಅಧಿಕೃತವಾಗಿ 2011ರಲ್ಲಿ ಇದು ಸೇರ್ಪಡೆ ಆಗುತ್ತೆ. 2010ರಲ್ಲಿ ಸೇರ್ಪಡೆ ಆಗೋದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗುತ್ತೆ. ಅಧಿಕೃತವಾಗಿ 2011 ಅಂತೇಳಿ ಹೇಳಲಾಗುತ್ತೆ. ಹಾಗಾದರೆ ಮೂಲದಲ್ಲಿ ಇರತಕ್ಕಂತಹ ಒಂದು ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ನೋಡಿದಾಗ ನೋಡಿ, ಬಿ ಅಂದರೆ ಬ್ರೆಜಿಲ್ ಆರ್ ರಷ್ಯಾ, ಐ ಇಂಡಿಯಾ, ಸಿ ಚೀನಾ, ಎಸ್ ಸೌತ್ ಆಫ್ರಿಕಾ. ಈ 5 ದೇಶಗಳು ಬ್ರಿಕ್ಸ್ನ ಅಥವಾ ಬ್ರಿಕ್ಸ್ ಸಂಘಟನೆಯ ಮೂಲ ಸದಸ್ಯ ರಾಷ್ಟ್ರಗಳಾಗಿರ್ತವೆ. ನಂತರದಲ್ಲಿ ಅಂದರೆ ಪ್ರಸ್ತುತ 2026ಕ್ಕೆ ಒಟ್ಟು 11 ಸದಸ್ಯ ರಾಷ್ಟ್ರಗಳನ್ನು ಈ ಒಂದು ಬ್ರಿಕ್ಸ್ ಹೊಂದಿದೆ. ಉಳಿದಂತಹ ಒಂದು 6 ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ನಾವು ನೋಡಿದಾಗ ಈಜಿಪ್ಟು, ಇಥಿಯೋಪಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್ UAE, ನಂತರ ಸೌದಿ ಅರೇಬಿಯಾ ಹಾಗೂ ಕೊನೆಯದಾಗಿ ಇಂಡೋನೇಷ್ಯಾ. ಇದರ ಪ್ರಮುಖ ಅಂಗಸಂಸ್ಥೆಗಳು ಬ್ರಿಕ್ಸ್ ನಾಡಿಯಲ್ಲಿ ಯಾವ್ಯಾವ ಬರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ NDB ಬರುತ್ತೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ. ಇದನ್ನು ಬ್ರಿಕ್ಸ್ ಬ್ಯಾಂಕ್ ಅಂತ ಸಹ ಕರೀತಾರೆ. ಮತ್ತು ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಚೀನಾದ ಶಾಂಘೈಯಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. ಹಾಗಾದರೆ ಈ ಒಂದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಯಾಕೆ ಸ್ಥಾಪನೆ ಆಗಿದೆ ಅಂತ ನಾವು ನೋಡೋದಾದರೆ ನೋಡಿ, ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೂಲ ಸೌಕರ್ಯ ಯೋಜನೆಗಳಿಗೆ ಸಾಲವನ್ನು ಕೊಡುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಸಂಸ್ಥೆಯನ್ನು ಸಹ ಈ ಒಂದು ಬ್ರಿಕ್ಸ್ ಹುಟ್ಟು ಹಾಕಿದೆ. ಅದು ಯಾವುದು ಅಂತ ಹೇಳಿದ್ರೆ ಕಾಂಟಿಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ ಹೇಳಿ ಒಂದು ಸಂಸ್ಥೆ ಹುಟ್ಟು ಹಾಕಿದ್ದಾರೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ ಜಾಗತಿಕ ಹಣಕಾಸಿನ ಬಿಕ್ಕಟ್ಟಿನ ಸಮಯದಲ್ಲಿ ಸದಸ್ಯ ರಾಷ್ಟ್ರಗಳಿಗೆ ಸಹಾಯ ಮಾಡೋದಕ್ಕೆ ಇರತಕ್ಕಂಥ ಒಂದು ಮೀಸಲು ನಿಧಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದಾಗಿರುತ್ತೆ. ಬ್ರಿಕ್ಸ್ನ ಉದ್ದೇಶಗಳು ಏನಾಗಿರುತ್ತೆ ನೋಡಿ, ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರ ಮತ್ತು ಹೂಡಿಕೆಯನ್ನು ಹೆಚ್ಚಿಸೋದು ಇದರ ಒಂದು ಉದ್ದೇಶ ಆಗಿರುತ್ತೆ. ನಂತರ ಜಾಗತಿಕವಾಗಿ ವಿಶ್ವಸಂಸ್ಥೆ, ಅದರಲ್ಲೂ ಸಹ ವಿಶ್ವಸಂಸ್ಥೆ ಮತ್ತು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏನು ಕರಿತೀವಿ, ಇಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಸುಧಾರಣೆಯನ್ನು ತರೋದು, ಅದೇ ರೀತಿಯಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿಯನ್ನು ಗಟ್ಟಿಪಡಿಸೋದು ಇದರ ಉದ್ದೇಶ ಆಗಿರುತ್ತೆ. ನಂತರ ಪಾಶ್ಚಿಮಾತ್ಯ ದೇಶಗಳು, ಅದರಲ್ಲೂ ಸಹ G7 ಅಂತಕ್ಕಂತಹ ಒಂದು ಮುಂದುವರೆದ ರಾಷ್ಟ್ರಗಳ ದೇಶಗಳ ಪ್ರಭಾವ ಏನಿದೆ ಅವುಗಳ ಪ್ರಭಾವವನ್ನು ಕಡಿಮೆ ಮಾಡಿ ಗ್ಲೋಬಲ್ ಸೌತ್ ಅಂದರೆ ದಕ್ಷಿಣದ ಭೂಗೋಳದ ದಕ್ಷಿಣದ ಅದೇ ರೀತಿಯಾಗಿ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಯಾವಿದ್ದಾವೆ ಈ ರಾಷ್ಟ್ರಗಳು ನಾಯಕತ್ವವನ್ನು ವಹಿಸೋದು ಇದರ ಒಂದು ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಆಗಿರುತ್ತೆ. ನಂತರ ಇದರ ಶೃಂಗಸಭೆಗಳನ್ನು ನೋಡೋದಾದರೆ 18ನೇ ಶೃಂಗಸಭೆ 2026ರಲ್ಲಿ ನಮ್ಮದೇ ಆದ ಭಾರತದ ನವದೆಹಲಿಯಲ್ಲಿ ನಡೀತಾ ಇದೆ. ಹಾಗಾಗಿ ಈ ಒಂದು ಸುದ್ದಿ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿದೆ. ನಂತರ 2026ರಲ್ಲಿ ನಮ್ಮ ಭಾರತದಲ್ಲಿ ನಡೆಯುತ್ತೆ. ಹಾಗಾದರೆ 17ನೇ ಒಂದು ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂತ ಹೇಳಿದ್ರೆ ಬ್ರೆಜಿಲಲ್ಲಿ ನಡೆದಿರುತ್ತೆ, ರಿಯೋ ಡಿ ಜನೈರೊದಲ್ಲಿ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು 18ನೇ ಬ್ರಿಕ್ಸ್ ಸಮಾವೇಶ ನಡೆಯುತ್ತೆ ನಮ್ಮ ಭಾರತದ ದೆಹಲಿಯಲ್ಲಿ. ನೆನಪಲ್ಲಿಟ್ಕೊಳ್ಳಿ, ಅಧ್ಯಕ್ಷತೆ ನಮ್ಮ ಭಾರತದವರೇ ವಹಿಸಿರ್ತಾರೆ. ಬ್ರಿಕ್ಸ್ನ ಬಗ್ಗೆ ಹೇಳೋದಾದರೆ ಇದು ಜಗತ್ತಿನ ಒಟ್ಟು ಜನಸಂಖ್ಯೆಯ ಸುಮಾರು 42% ಮತ್ತು ಜಾಗತಿಕವಾಗಿ GDPಯ 23% ಪಾಲನ್ನು ಇದು ಹೊಂದಿದೆ ಇಡೀ ಪ್ರಪಂಚದಲ್ಲಿ ಕಂಪೇರ್ ಮಾಡಿದಾಗ. ಮತ್ತು ಈ ಒಂದು ಬ್ರಿಕ್ಸ್ನ ಒಂದು ಸಂಘಟನೆಗೆ ಸಂಬಂಧಪಟ್ಟಂತೆ ಒಂದು ಸವಾಲಾಗಿರ್ತಕ್ಕಂಥ ಒಂದು ಮ್ಯಾಟರ್ ಏನು ಅಂತ ಹೇಳಿದ್ರೆ, ಭಾರತ ಮತ್ತು ಚೀನಾ ನಡುವೆ ಇರತಕ್ಕಂಥ ಒಂದು ಗಡಿ ವಿವಾದ ಏನಿದೆ, ಈ ಒಂದು ಗಡಿ ವಿವಾದ ಈ ಸಂಘಟನೆಯ ಒಂದು ಒಗ್ಗಟ್ಟಿಗೆ ದೊಡ್ಡ ಸವಾಲಾಗಿದೆ. ಯಾಕೆ ಅಂತ ಹೇಳಿದ್ರೆ ಇದರ ಮೂಲ ಸದಸ್ಯ ರಾಷ್ಟ್ರಗಳು ಬಂದ್ಬಿಟ್ಟು ಬ್ರಿಕ್ಸ್ನಲ್ಲಿ ನಮ್ಮ ಇಂಡಿಯಾನೂ ಇದೆ, ಚೀನಾನೂ ಇದೆ. ಸೊ ಹಾಗಾಗಿ ಎರಡೂ ದೇಶಗಳ ನಡುವೆ ಇರತಕ್ಕಂಥ ಒಂದು ಗಡಿ ವಿವಾದ ಈ ಒಂದು ಸಂಘಟನೆಯ ಒಂದು ಒಗ್ಗಟ್ಟಿಗೆ ಸವಾಲಾಗಿದೆ ಅಂತ ಹೇಳಿ ನಾವು ಮುಖ್ಯ ಪರೀಕ್ಷೆಯಲ್ಲಿ ಬರೀಬಹುದಾಗಿರುತ್ತೆ. ನೋಡಿ, ನಂತರ ಭಾರತದ ಮೊದಲ ದೇಶೀಯ ನೈಸರ್ಗಿಕ ಅನಿಲ ಫ್ಯೂಚರ್ಸ್ ಒಪ್ಪಂದ ಆಗಿದೆ. ಇದು ಎಲ್ಲಾಗಿದೆ, ಯಾಕಾಗಿ ಆಗಿದೆ ನೋಡಿ. NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಭಾರತದ ಮೊದಲ ದೇಶೀಯ ಬೆಂಚ್ಮಾರ್ಕ್ ಆಧಾರಿತ ನೈಸರ್ಗಿಕ ಅನಿಲ ಫ್ಯೂಚರ್ಸ್ ಒಪ್ಪಂದವನ್ನು ಆರಂಭಿಸಿದೆಯಂತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮಲ್ಲಿ ಏನೆಲ್ಲ ಪ್ರಶ್ನೆಗಳು ಕೇಳಬಹುದು. ಈ ಒಂದು ನೈಸರ್ಗಿಕ ಅನಿಲ ಫ್ಯೂಚರ್ಸ್ ಒಪ್ಪಂದ ಯಾರು ಅನುಮೋದನೆ ಮಾಡಿದ್ದಾರೆ ಅಂತ ಕೇಳಬಹುದು. ಅನುಮೋದನೆ ಮಾಡಿರ್ತಕ್ಕಂಥದ್ದು NSE ಅವರು, ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅವರು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಒಂದು ಪ್ಲಾಟ್ಫಾರ್ಮನ್ನು ಕೊಡ್ತಾರೆ ಅಂತ ಹೇಳಿದ್ರೆ NSE ಅವರು ಕೊಡ್ತಾರೆ. ಮತ್ತು ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ SEBI, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನಿದೆ, ಇವರು ಈ ಒಂದು ಭಾರತದ ಮೊದಲ ದೇಶೀಯ ನೈಸರ್ಗಿಕ ಅನಿಲ ಫ್ಯೂಚರ್ಸ್ ಒಪ್ಪಂದ ಏನಿದೆ ಇದನ್ನು ಕಂಟ್ರೋಲ್ ಮಾಡ್ತಾರೆ. ಹಾಗೂ ಇದಕ್ಕೆ ಸಂಬಂಧಪಟ್ಟಂಥ ಬೆಲೆ ಮಾನದಂಡಗಳು ಏನಿದೆ ಇವುಗಳನ್ನು ನಿಗದಿಪಡಿಸ್ತಕ್ಕಂಥದ್ದು ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್ ಅವರು ನಿಗದಿಪಡಿಸ್ತಾರೆ. ಹಾಗೂ ಇದರ ಉದ್ದೇಶಗಳು ಏನು ಅಂತ ನಾವು ನೋಡಿದಾಗ ಇಲ್ಲಿ ಏನಿದು ಭಾರತದ ಮೊದಲ ದೇಶೀಯ ಬೆಂಚ್ಮಾರ್ಕ್ ಆದಂಥ ನೈಸರ್ಗಿಕ ಅನಿಲ ಫ್ಯೂಚರ್ಸ್ ಒಪ್ಪಂದ ಇದೇನು ಅರ್ಥ ಆಗ್ತಿಲ್ಲ ಅಂತ ನೋಡಿದಾಗ ಇದರ ಉದ್ದೇಶ ಏನಿದೆ ಇದನ್ನು ನೀವು ತಿಳಿದುಕೊಂಡ್ರೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನೋಡಿ, ದೇಶೀಯ ನೈಸರ್ಗಿಕ ಅನಿಲಕ್ಕೆ ಪಾರದರ್ಶಕ ಬೆಲೆ ನಿರ್ಧಾರ ಮಾಡ್ತಕ್ಕಂಥದ್ದು ಇದರ ಉದ್ದೇಶ ಆಗಿರುತ್ತೆ. ನಂತರ ಎರಡನೇ ಪಾಯಿಂಟ್ ಇದೆಯಲ್ಲ, ಎರಡನೇ ಪಾಯಿಂಟಿಂದ ಇದನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬಹುದು. ನೋಡಿ, ಬೆಲೆ ಏರಿಳಿತದ ಅಪಾಯದಿಂದ ಉತ್ಪಾದಕರು, ವಿತರಕರು, ಅದೇ ರೀತಿಯಾಗಿ ಗ್ರಾಹಕರಿಗೆ ರಕ್ಷಣೆ ನೀಡುವುದಕ್ಕಾಗಿ ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಅಂದರೆ ಒಟ್ಟಾರೆಯಾಗಿ ನಿಮಗೆ ಹೇಳಬೇಕು ಅಂದರೆ, ಈಗ ಒಂದು ಗ್ಯಾಸ್ ಸಿಲಿಂಡರ್ನ ಬೆಲೆ ಉದಾಹರಣೆಗೆ 1,000 ರೂಪಾಯಿ ಇದೆ ಅಂತೇಳಿ ನಾವು ಭಾವಿಸೋಣ. ಯಾವುದು ಜುಲೈ ಮಂತ್ನಲ್ಲಿ 1,000 ರೂಪಾಯಿ ನಮಗೆ ರೇಟ್ ಇದೆ. ಆದರೆ ಆಗಸ್ಟ್, ಸೆಪ್ಟೆಂಬರ್ ನಂತರದ ಅಕ್ಟೋಬರ್ ಮಂತ್ನಲ್ಲಿ ಏನಾಗುತ್ತೆ, ಇದರ ದರ ಬಂದ್ಬಿಟ್ಟು 2,000 ರೂಪಾಯಿ ಆಗ್ತಕ್ಕಂಥ ಸಂಭವ ಇರುತ್ತೆ. ಆದರೆ ನಾವು ಫ್ಯೂಚರನ್ನು ಫಸ್ಟೇ ನಾವು ಮೈಂಡಲ್ಲಿ ಇಟ್ಕೊಂಡು ಏನು ಮಾಡ್ತೀವಿ, ಒಂದು ಒಪ್ಪಂದವನ್ನು ಮಾಡ್ಕೋತೀವಿ. ಏನು ಅಂತ ಹೇಳಿದ್ರೆ ನೋಡಿ, ನಮಗೆ 1 ವರ್ಷಕ್ಕೆ ಆಗುವಂತಹ ಅಥವಾ 2 ವರ್ಷಕ್ಕೆ ಆಗುವಂತಹ ಒಂದಿಷ್ಟು ಸಿಲಿಂಡರ್ಗಳನ್ನು ನೀವು ಪೂರೈಕೆ ಮಾಡಬೇಕಾಗುತ್ತೆ. ಆದರೆ ಯಾವ ದರದಲ್ಲಿ ಅಂತ ಹೇಳಿ ಹೇಳಿದಾಗ ನಾವು ಈಗ ಪ್ರಸ್ತುತ ಏನು ಒಪ್ಪಂದ ಮಾಡ್ಕೋತೇವೆ 1,000 ರೂಪಾಯಿ ಒಪ್ಪಂದ, ಈ ಒಂದು ದರದಲ್ಲಿಯೇ ನೀವು ಎಲ್ಲ ಗ್ಯಾಸ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕಾಗುತ್ತೆ ಅಂತೇಳಿ ಒಂದು ಒಪ್ಪಂದ ಮಾಡ್ಕೋತೀವಿ. ಇದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದವೇ ಇದಾಗಿರುತ್ತೆ. ಈ ಮೂಲಕ ಏನಾಗುತ್ತೆ, ಭವಿಷ್ಯದಲ್ಲಿ ಎಷ್ಟೇ ರೀತಿಯಾಗಿ ಒಂದು ರೇಟ್ಸ್ ರೈಸ್ ಆದರೂ ಸಹ ನಮಗೆ ಈ ಒಂದು ಫಿಕ್ಸ್ಡ್ ರೇಟ್ ಏನೇ ಇರುತ್ತೆ ನಮಗೆ ಅಗ್ರಿಮೆಂಟ್ ಪ್ರಕಾರ ಅದು ನಮಗೆ ಉಪಯೋಗಕ್ಕೆ ಬರುತ್ತೆ ಮತ್ತು ಲಾಭವನ್ನು ತಂದುಕೊಡುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ಹಣದುಬ್ಬರಕ್ಕೆ ಇದು ದಾರಿ ಮಾಡಿಕೊಡೋದಿಲ್ಲ. ನಂತರದ ಸುದ್ದಿ ದಿನಾಂಕ 27/7/2026 ಸುದ್ದಿಯನ್ನು ನೋಡಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಜಾವಾಣಿ ಪತ್ರಿಕೆಯನ್ನು ಒಮ್ಮೆ ನೋಡಿ ಇಲ್ಲಿಗೆ ಬರೋಣ. ನೋಡಿ, ದಿನಾಂಕ 27 ಜುಲೈ 2026 ಪತ್ರಿಕೆ ಇದಾಗಿರುತ್ತೆ, ಪ್ರಜಾವಾಣಿ ಮುಖಪುಟದ ಪತ್ರಿಕೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಖಪುಟದಲ್ಲಿ ಇರತಕ್ಕಂಥ ಸುದ್ದಿಗಳಲ್ಲಿ ನಮಗೆ
ಒಂದು ಸುದ್ದಿ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದ್ಯಾವುದು ಅಂತ ಹೇಳಿದ್ರೆ, ಇನ್ಫೋಸಿಸ್ನ ಸಹ ಸಂಸ್ಥಾಪಕ ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಒಂದು ಪರೀಕ್ಷಾ ಸುಧಾರಣೆಗೆ ಒಂದು ಕಾರ್ಯಪಡೆ ಅಂದರೆ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು. ಇದು ಯಾವುದರ ಭಾಗವಾಗಿ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಸೋನಂ ವಾಂಗ್ಚುಕ್ ಅವರು, ಅದೇ ರೀತಿಯಾಗಿ ಹಲವಾರು ವಿದ್ಯಾರ್ಥಿ ಸಂಘಟನೆಗಳು, ಅದೇ ರೀತಿಯಾಗಿ ಸಿಜೆಪಿ ಅವರು ಸಹ ದೆಹಲಿಯಲ್ಲಿ ಒಂದು ತೀವ್ರವಾಗಿರ್ತಕ್ಕಂತಹ ಒಂದು ಆಂದೋಲನವನ್ನು, ಹೋರಾಟವನ್ನು ಮಾಡಿದರು. ಇದಕ್ಕೆ ಉತ್ತರವಾಗಿ ಅಥವಾ ಪರೀಕ್ಷೆಗಳಲ್ಲಿ ಸುಧಾರಣೆ ತರುವತಕ್ಕಂಥ ಒಂದು ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಈ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಪರೀಕ್ಷಾ ಸುಧಾರಣಾ ಕಾರ್ಯಪಡೆ ನರೇಂದ್ರ ಮೋದಿ ಅವರು ನಂದನ್ ನೀಲೇಕಣಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಿದ್ದಾರೆ. ಇವರು ಇನ್ಫೋಸಿಸ್ನ ಸಹ ಸಂಸ್ಥಾಪಕರು ಆಗಿರ್ತಾರೆ, ಅದೇ ರೀತಿಯಾಗಿ ಆಧಾರ್ನ ಮಾಜಿ ಅಧ್ಯಕ್ಷರು ಸಹ ಆಗಿರ್ತಾರೆ. ಇದರ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಾಗಿ ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಏನಿದೆ, ಈ ಒಂದು NTA ಸೇರಿದಂತೆ ಹಲವಾರು ಒಂದು ಪರೀಕ್ಷೆಗಳನ್ನು ನಡೆಸ್ತಕ್ಕಂತಹ ಒಂದು ಸಂಸ್ಥೆಗಳಲ್ಲಿ ಅಥವಾ ಸಾರ್ವಜನಿಕ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋದು ಸಹ ಉದ್ದೇಶ ಆಗಿರುತ್ತೆ. ನಂತರ ತಂತ್ರಜ್ಞಾನ ಆಧಾರಿತ ಸುರಕ್ಷಿತ ಪರೀಕ್ಷಾ ವ್ಯವಸ್ಥೆಯನ್ನು ತರೋದು, ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆ ಹೆಚ್ಚಿಸತಕ್ಕಂಥದ್ದು, ಪರೀಕ್ಷಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡೋದು ಇದರ ಒಂದು ಮೀನ್ಸ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿರುವುದರ ಹಿಂದಿನ ಉದ್ದೇಶ ಆಗಿರುತ್ತೆ. ಇದರಲ್ಲಿರ್ತಕ್ಕಂಥ ಪ್ರಮುಖ ಸದಸ್ಯರುಗಳು ಯಾರ್ಯಾರು ಅಂತ ಹೇಳಿದ್ರೆ, ನಂದನ್ ನೀಲೇಕಣಿ ಅವರು ಅಧ್ಯಕ್ಷರಾಗಿರ್ತಾರೆ, ಎಸ್ ಸೋಮನಾಥ್ ಅವರು ಮಾಜಿ ಇಸ್ರೋ ಅಧ್ಯಕ್ಷರಾಗಿರ್ತಕ್ಕಂಥವ್ರು, ಇವರು ಸಹ ಸದಸ್ಯರಿದ್ದಾರೆ. ನಂತರ ವಿ ಕಾಮಕೋಟಿ ಅವರಿದ್ದಾರೆ, ಅನಿತಾ ಕರ್ವಾಲ್ ಅವರಿದ್ದಾರೆ, ತಪನ್ ಡೇಕಾ ಅವರಿದ್ದಾರೆ, ಅಮೃತ್ ಲಾಲ್ ಮೀನಾ ಅವರಿದ್ದಾರೆ. ಈ 6 ಜನರನ್ನು ಒಳಗೊಂಡಂತೆ ಒಂದು ಕಾರ್ಯಪಡೆಯನ್ನು ನರೇಂದ್ರ ಮೋದಿ ಅವರು ಪರೀಕ್ಷಾ ಸುಧಾರಣೆಯ ತರುವ ಭಾಗವಾಗಿ ರಚನೆ ಮಾಡಿದ್ದಾರೆ. ನಂತರ ನೋಡಿ, ಇಲ್ಲಿ ಮೀರಾಗೆ ಹ್ಯಾಟ್ರಿಕ್ ಚಿನ್ನ ಅಂತೇಳಿ ಒಂದು ಸುದ್ದಿ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಇದನ್ನು 48 kg ವಿಭಾಗದಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿರತಕ್ಕಂಥದ್ದು. ಅದೇ ರೀತಿಯಾಗಿ ಪುರುಷರ ವಿಭಾಗದಲ್ಲಿ ಸಹ ಒಂದು ರಿಷಿಕಾಂತ್ ಸಿಂಗ್ ಅವರು ಪದಕವನ್ನು ಗೆದ್ದಿದ್ದಾರೆ. ಇದನ್ನು ನಾವು ನೋಡೋಣ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಸ್ತುತ 2026ರಲ್ಲಿ ನಡೆದಿರತಕ್ಕಂಥದ್ದು. ಇದು ಸ್ಕಾಟ್ಲೆಂಡ್ ದೇಶದಲ್ಲಿ ಇದೆ. ಸ್ಕಾಟ್ಲೆಂಡ್ 1930ರಲ್ಲಿ ಈ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭ ಆಗಿರ್ತಕ್ಕಂಥದ್ದು. ನೋಡಿ, 2026ರ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ವೇಟ್ ಲಿಫ್ಟರ್ಗಳು ಉತ್ತಮ ಸಾಧನೆ ಮಾಡಿದ್ದಾರೆ. ಅದರಲ್ಲಿ ಮೀರಾಬಾಯಿ ಚಾನು ಅವರು ಏನು ಮಾಡಿದ್ದಾರೆ, ಒಂದು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇವರು 2018ರಲ್ಲಿ 2022ರಲ್ಲಿ ಸಹ ಚಿನ್ನದ ಪದಕವನ್ನು ಗೆದ್ದಿದ್ರು ಇದೇ ವಿಭಾಗದಲ್ಲಿ. ಅದೇ ರೀತಿಯಾಗಿ ರಿಷಿಕಾಂತ್ ಸಿಂಗ್ ಅವರು ಏನು ಮಾಡಿದ್ದಾರೆ, 60 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರತಕ್ಕಂಥದ್ದು ಈ ಒಂದು ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಈ ಪ್ರಶ್ನೆಗಳು ಬರತಕ್ಕಂಥ ಸಾಧ್ಯತೆ ತುಂಬ ಇರುತ್ತೆ. ನಂತರದ ಸುದ್ದಿ, ಇನ್ನು ಈ ಪುಟದಲ್ಲಿ ಇನ್ಯಾವುದು ಸಹ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇಂಪಾರ್ಟೆಂಟ್ ಇರೋದಿಲ್ಲ. ನಂತರ 2ನೇ ಪುಟದಲ್ಲಿ ಭೂತಗಳು ಘಟ್ಟ ಹತ್ತುವುದು ಸಲ, ಇದು ಬರೋದಿಲ್ಲ. ಈ ಪೇಜಲ್ಲಿ ಯಾವುದೂ ಸಹ ಬರೋದಿಲ್ಲ. ನಂತರ 3ನೇ ಪುಟದಲ್ಲಿ ಇರ್ತಕ್ಕಂಥದ್ದು ಕಸಾಪಿಸಾಡಿದವರ ವಿರುದ್ಧ FIR ಅಂತೇಳಿದೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಇದ್ಯಾವುದು ಸಹ ಮಹತ್ವವನ್ನು ಪಡೆಯೋದಿಲ್ಲ. ನೋಡಿ, ಗೆಜೆಟೆಡ್ ಪ್ರೊಫೆಷನರಿ ಪರೀಕ್ಷೆಗೆ ಸಿದ್ಧತೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಒಂದು ಅಂಕಣವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಯಾರೆಲ್ಲ ಸ್ಪರ್ಧಾರ್ಥಿಗಳಿದ್ದೀರಿ, ಯಾರೆಲ್ಲ KS ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಿ, ಅವರಿಗಾಗಿ ಒಂದು ಅಂಕಣ ಇದೆ. ಈ ಅಂಕಣವನ್ನು ದಯವಿಟ್ಟು ಓದ್ಕೊ ಬನ್ನಿ. ಅಥವಾ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಿ ಅವರು ಸಹ ಓದಿದ್ರೆ ನಿಮಗೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಸಿಗುತ್ತೆ ಇದರಿಂದ. ನಂತರ OTS ಬಳಸದ 2.48 ಲಕ್ಷ ಮಂದಿ ಅಂತೇಳಿ ಸುದ್ದಿ ಇದೆ, ಇದು ಬರೋದಿಲ್ಲ. ಸೊ ಈ ಪುಟದಲ್ಲಿ ಇರ್ತಕ್ಕಂತಹ ಯಾವುದೇ ಸುದ್ದಿ ಸಹ ನಮಗೆ ಪರೀಕ್ಷಾಧಾರಿತವಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಂತರದ ಪುಟದಲ್ಲಿ ಸಹ ಯಾವುದೇ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಸುದ್ದಿ ಇಲ್ಲ, ಇದರಲ್ಲೂ ಇಲ್ಲ. ನೋಡಿ, ಅಭಿಮತ ಅನ್ನತಕ್ಕಂಥ ಒಂದು ಪ್ರಜಾವಾಣಿಯ ಪುಟದಲ್ಲಿ 2 ಅಂಕಣಗಳನ್ನು ಕೊಡಲಾಗಿದೆ. ಒಂದು ಸಂಪಾದಕೀಯದಲ್ಲಿ ನೋಡಿ, ಪ್ರಜಾಪ್ರಭುತ್ವದ ಮೂಲ ಪಾಠದ ನೆನಪು, ರಾಜಕೀಯ ವ್ಯವಸ್ಥೆಗೆ ಕಿರಿಯರ ಪಾಠ, ಅದೇ ರೀತಿಯಾಗಿ ನಾಡಿಗೆ ಕನ್ನಡ ಶಿಕ್ಷಕರು ಬೇಡವೆ ಅಂತೇಳಿ ಒಂದು ಅಂಕಣ ಇದೆ. ಇದರ ಪರೀಕ್ಷಾಧಾರ್ಥವಾಗಿ ಇದು ಇಂಪಾರ್ಟೆಂಟ್ ಆಗಿರೋದಿಲ್ಲ. ಆದರೆ ಪ್ರಜಾಪ್ರಭುತ್ವದ ಮೂಲ ಪಾಠದ ನೆನಪು, ರಾಜಕೀಯ ವ್ಯವಸ್ಥೆಗೆ ಕಿರಿಯರ ಪಾಠ ಅನ್ನತಕ್ಕಂಥ ಸಂಪಾದಕೀಯವು ಇತ್ತೀಚೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಆಂದೋಲನದ ಭಾಗವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವವನ್ನು ಲಿಂಕ್ ಮಾಡಿ ಒಂದು ಅಂಕಣವನ್ನು ಕೊಟ್ಟಿದ್ದಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ, ಪ್ರಿಲಿಮ್ಸ್ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರೋದಿಲ್ಲ. ಆದರೆ ಮುಖ್ಯ ಪರೀಕ್ಷೆಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ. ಯಾರೆಲ್ಲ ಮೇನ್ಸ್ ಎಕ್ಸಾಮ್ಸ್ಗೆ ಅಪಿಯರ್ ಆಗ್ತಿದ್ದೀರಿ, ಈ ಒಂದು ಅಂಕಣವನ್ನು ಓದ್ಕೊಂಡು ಕೆಲವೊಂದು ಅಂಶಗಳನ್ನು ನೀವು ಬಳಕೆ ಮಾಡ್ಕೋಬೋದಾಗಿರುತ್ತೆ. ನಂತರದ ಸುದ್ದಿ, ತಲ್ಲಣಿಸದಿರುವ ಮನವೇ, ಇದು ಬರೋದಿಲ್ಲ. ಈ ಪುಟದಲ್ಲಿರ್ತಕ್ಕಂಥದ್ದು ರಕ್ಷಣಾ ತಯಾರಿಕೆ ಉತ್ತುಂಗದತ್ತ ಭಾರತ ಬರೋದಿಲ್ಲ, ಇದು ಬರೋದಿಲ್ಲ. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಯಾವುದೂ ಸಹ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಿಲ್ಲ. ನೋಡಿ, ನಂತರ ಕೊನೆಯ ಪುಟದಲ್ಲಿ ಮೀರಾಬಾಯಿಗೆ ಹ್ಯಾಟ್ರಿಕ್ ಬಂಗಾರ ಅಂತೇಳಿ ಕೊಟ್ಟಿದ್ದಾರೆ. ಯಾವಾಗ 2018ರಲ್ಲಿ ಬಂದಿದೆ, ನಂತರ 2022ರಲ್ಲಿ ಬಂದಿದೆ, ನಂತರ 2026ರಲ್ಲಿ ಬಂದಿದೆ. ವೆಯ್ಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರಿಷಿಕಾಂತ್ ಸಿಂಗ್ ಅವರಿಗೆ ಬೆಳ್ಳಿ ಪದಕ ಬಂದಿರತಕ್ಕಂಥದ್ದು. ಇವರು 60 kg ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿರ್ತಕ್ಕಂಥದ್ದು. ಇದಿಷ್ಟು ದಿನಾಂಕ 27/7/2026 ಪ್ರಜಾವಾಣಿ ಪತ್ರಿಕೆಯಲ್ಲಿನ ಪ್ರಮುಖ ಪರೀಕ್ಷಾಧಾರಿತ ಸುದ್ದಿಗಳಾಗಿರ್ತವೆ. ನಂತರ ವಿವಿಧ ಮೂಲಗಳಿಂದ ಸಂಗ್ರಹಿಸಲಾಗಿರ್ತಕ್ಕಂಥ ಪರೀಕ್ಷಾಧಾರಿತವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸುದ್ದಿಗಳು ಯಾವ್ಯಾವ ಅಂತ ನಾವು ನೋಡಿದಾಗ, ನೋಡಿ, ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಸಾರನಾಥಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಮಾನ್ಯತೆ ದೊರೆತಿದೆ. ಇದು ಎಕ್ಸಾಮ್ಗೆ 100% ಬರ್ತಕ್ಕಂಥ ಕ್ವಶನ್ ಆಗಿರುತ್ತೆ. ಬಿಕಾಸ್ 45ನೇ ಯುನೆಸ್ಕೋ ಮಾನ್ಯತೆಯನ್ನು ಪಡೆದಿರತಕ್ಕಂಥ ವಿಶ್ವ ಪರಂಪರೆಯ ತಾಣ ಯಾವುದು ಭಾರತದಲ್ಲಿರೋದು ಅಂತೇಳಿ ಕೇಳಿದಾಗ ಅದು ಸಾರನಾಥ ಆಗಿರುತ್ತೆ. ಸಾರನಾಥದಲ್ಲಿರುವ ಬೌದ್ಧ ತಾಣ ಆಗಿರುತ್ತೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನ್ ನೋಡೋದಾದ್ರೆ, ಉತ್ತರ ಪ್ರದೇಶದ ಸಾರನಾಥದ ಪ್ರಾಚೀನ ಬೌದ್ಧ ತಾಣವನ್ನು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಇದು 45ನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಆಗಿರುತ್ತೆ. ಎಲ್ಲಿ ಘೋಷಣೆ ಮಾಡಿದ್ರು ಅಂತ ಹೇಳಿದ್ರೆ, ದಕ್ಷಿಣ ಕೊರಿಯಾದಲ್ಲಿ ಬೂಸಾನ್ ನಗರದಲ್ಲಿ ನಡೆದಿರತಕ್ಕಂತಹ 48ನೇ ವಿಶ್ವ ಪರಂಪರೆಯ ಸಮಿತಿಯಲ್ಲಿ ಇದು ಘೋಷಣೆ ಮಾಡಿದ್ದಾರೆ. ಇದು ಎಲ್ಲಿ ಘೋಷಣೆ ಮಾಡಿದ್ದಾರೆ ಅಂತ ಕೇಳೋದಿಲ್ಲ, ಆದರೆ ಇದು ಎಷ್ಟನೇ ವಿಶ್ವ ಪರಂಪರೆ ತಾಣವಾಗಿದೆ, ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಅಂತ ಕೇಳಬಹುದು. ಅದು 45, ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಾಗಿ ಇದು ಉತ್ತರ ಪ್ರದೇಶದ ರಾಜ್ಯದಲ್ಲಿದೆ. ಇದುವರೆಗೂ ಉತ್ತರ ಪ್ರದೇಶದಲ್ಲಿ 3 ಇದ್ವು, ಇದನ್ನು ಒಳಗೊಂಡಂತೆ 4 ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಿದ್ದಾವೆ. ನಮ್ಮ ಕರ್ನಾಟಕದಲ್ಲಿ ಹಾಗಾದರೆ ಯಾವ್ಯಾವ ಇದ್ದಾವೆ ನಂತರದಲ್ಲಿ ನೋಡೋಣ.
4 ಒಟ್ಟು ಕರ್ನಾಟಕದಲ್ಲಿ. ನೋಡಿ, ಈ ಒಂದು ಸಾರನಾಥಕ್ಕೆ ಸಂಬಂಧಪಟ್ಟಂತೆ ಮಹತ್ವ ಯಾಕೆ ಅಂತೇಳಿ ನೋಡಿದಾಗ, ಭಗವಾನ್ ಬುದ್ಧರು ಜ್ಞಾನೋದಯದ ನಂತರ ತಮ್ಮ ಮೊದಲ ಉಪದೇಶ ಅಂದರೆ ಧರ್ಮ ಚಕ್ರ ಪರಿವರ್ತನ ಅಂತೇಳಿ ಕರೆಯಲಾಗುತ್ತೆ ಇದನ್ನು. ಆ ಒಂದು ಮೊದಲ ಉಪದೇಶವನ್ನು ನೀಡಿರ್ತಕ್ಕಂಥದ್ದು ಇದೇ ಸಾರನಾಥದಲ್ಲಿ ಆಗಿರುತ್ತೆ. ಬೌದ್ಧ ಸಂಘ ಸ್ಥಾಪನೆಯಾಗಿರ್ತಕ್ಕಂಥ ಸ್ಥಳ ಇದಾಗಿರುತ್ತೆ. ವಿಶ್ವದ 4 ಪ್ರಮುಖ ಬೌದ್ಧ ಯಾತ್ರಾ ಕ್ಷೇತ್ರಗಳಲ್ಲಿ ಈ ಒಂದು ಸಾರನಾಥವು ಸಹ ಆಗಿರುತ್ತೆ. ಆದುದರಿಂದಾಗಿ 45ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನಾಗಿ ಈ ಒಂದು ಸಾರನಾಥವನ್ನು ಗುರುತಿಸಿ ಮಾನ್ಯತೆಯನ್ನು ನೀಡಿದ್ದಾರೆ. ಹಾಗಾದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ತಾಣಗಳಿಗೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಅಂತೇಳಿ ಒಂದು ಮಾನ್ಯತೆಯನ್ನು ಸಿಕ್ಕಿದೆ ನೋಡೋದಾದ್ರೆ, ಒಂದು ಹಂಪಿಗೆ ಸಿಕ್ಕಿದೆ 1986ರಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಸಿಕ್ಕಿದೆ. ನಂತರ ಪಟ್ಟದಕಲ್ಲಿಗೆ ಸಿಕ್ಕಿದೆ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ, 1987ರಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಸಿಕ್ಕಿದೆ. ಅದೇ ರೀತಿಯಾಗಿ ಪಶ್ಚಿಮ ಘಟ್ಟಗಳು ನೈಸರ್ಗಿಕ ವಿಭಾಗದಲ್ಲಿ ಒಂದು ಪಶ್ಚಿಮ ಘಟ್ಟಗಳಿಗೆ ಸಿಕ್ಕಿದೆ 2012ರಲ್ಲಿ. ಆದರೆ ಈ ಒಂದು ಪಶ್ಚಿಮ ಘಟ್ಟ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ಸುಮಾರು 6 ರಾಜ್ಯಗಳಲ್ಲಿ ಇದು ಹಬ್ಬಿದೆ. ಆದರೆ ನಮ್ಮ ಕರ್ನಾಟಕದಲ್ಲೂ ಸಹ ಇರೋದರಿಂದ ಇದು ನಾವು ಕರ್ನಾಟಕಕ್ಕೆ ಸೇರಿರ್ತಕ್ಕಂಥ ಒಂದು ಯುನೆಸ್ಕೋ ತಾಣ ಅಂತ ಹೇಳಬಹುದಾಗಿದೆ. ಹೊಯ್ಸಳರ ಪವಿತ್ರ ದೇವಾಲಯಗಳಾಗಿರ್ತಕ್ಕಂತಹ ಚನ್ನಕೇಶವ ದೇವಾಲಯ ಆಗಿರ್ಬೋದು, ಹೊಯ್ಸಳೇಶ್ವರ ದೇವಾಲಯ ಆಗಿರ್ಬೋದು, ಅದೇ ರೀತಿಯಾಗಿ ಕೇಶವ ದೇವಾಲಯ ಸೋಮನಾಥಪುರ, ಅದೇ ರೀತಿಯಾಗಿ ಹಳೇಬೀಡು, ಬೇಲೂರು, ಈ 3 ಸ್ಥಳಗಳನ್ನು ಒಳಗೊಂಡಂತೆ ಈ ಒಂದು ದೇವಾಲಯಗಳ ಸಮೂಹಗಳಿಗೆ 2023ರಲ್ಲಿ ಸಾಂಸ್ಕೃತಿಕ ವಿಭಾಗದಲ್ಲಿ ಯುನೆಸ್ಕೋ ಮಾನ್ಯತೆಯನ್ನು ನೀಡಲಾಗಿದೆ. ಈಗ ಭಾರತದ 45ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರ್ತಕ್ಕಂಥ ಸಾರನಾಥಕ್ಕೆ ಸಂಬಂಧಪಟ್ಟಂತೆ ನಾವು ಭಾರತದ ಇತಿಹಾಸವನ್ನು ಇಲ್ಲಿ ಲಿಂಕ್ ಮಾಡೋದಾದರೆ, ನೋಡಿ, ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಲಿಂಕ್ ಮಾಡಬೇಕಾಗುತ್ತೆ. ಇದರ ಸ್ಥಾಪಕ ಗೌತಮ ಬುದ್ಧ ಆಗಿರ್ತಾನೆ. ಇವನ ಮೊದಲ ಹೆಸರು ಸಿದ್ಧಾರ್ಥ. 6ನೇ ಶತಮಾನ ಇವರಿಗೆ ಸಂಬಂಧಪಟ್ಟಂತಹ ಒಂದು ಕಾಲ ಆಗಿರುತ್ತೆ. ಲುಂಬಿನಿಯಲ್ಲಿ ಇವರ ಜನನ ಆಗುತ್ತೆ. ಬೋಧಗಯದಲ್ಲಿ ಜ್ಞಾನೋದಯವನ್ನು ಪಡ್ಕೋತಾರೆ. ಸಾರನಾಥದಲ್ಲಿ ಮೊದಲ ಉಪದೇಶವನ್ನು ಕೊಡ್ತಾರೆ. ಕುಶಿನಗರದಲ್ಲಿ, ಪ್ರಸ್ತುತ ನೇಪಾಳದಲ್ಲಿ ಇರತಕ್ಕಂಥ ಕುಶಿನಗರದಲ್ಲಿ ಮಹಾಪರಿನಿರ್ವಾಣವನ್ನು ಇವರು ಹೊಂದುತ್ತಾರೆ. ಮುಖ್ಯ ಬೋಧನೆಗಳು 4 ಆರ್ಯಸ್ಥಗಳನ್ನು ಹೇಳ್ತಾರೆ ಇವರು. ಅಷ್ಟಾಂಗ ಮಾರ್ಗಗಳ ಬೋಧನೆಯನ್ನು ಮಾಡ್ತಾರೆ. ಮೂಲ ತತ್ವಗಳು ಯಾವ್ಯಾವಾಗಿರ್ತವೆ ಅಂದರೆ ಅಹಿಂಸೆ, ಮಧ್ಯಮ ಮಾರ್ಗ, ಕರ್ಮ, ಪುನರ್ಜನ್ಮ, ನಿರ್ಮಾಣ ಆಗಿರುತ್ತೆ. ಪವಿತ್ರ ಗ್ರಂಥಗಳು ಯಾವ್ಯಾವಾಗಿರ್ತವೆ ಬೌದ್ಧ ಧರ್ಮವು ಅಂತ ಹೇಳಿ ನೋಡಿದಾಗ ತ್ರಿಪಿಟಕಗಳಾಗಿರ್ತವೆ. ಅದರಲ್ಲಿ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಹಾಗೂ ಈ ಒಂದು ಪವಿತ್ರ ಗ್ರಂಥಗಳಲ್ಲಿ ಹಾಗೂ ಈ ಒಂದು ಧರ್ಮದಲ್ಲಿ ಬಳಕೆ ಮಾಡಲಾಗ್ತಾ ಇರತಕ್ಕಂತಹ ಒಂದು ಪ್ರಮುಖ ಭಾಷೆ ಯಾವುದು ಅಂತ ಹೇಳಿದ್ರೆ ಅದು ಪಾಲಿ ಭಾಷೆ ಆಗಿರುತ್ತೆ, ಸಂಸ್ಕೃತ ಅಲ್ಲ. ಇದು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ, ನೆನಪಲ್ಲಿಟ್ಕೊಳ್ಳಿ. ನಂತರ ಮುಖ್ಯ ಪಂಥಗಳು ಬೌದ್ಧ ಧರ್ಮದಲ್ಲಿ ಯಾವ್ಯಾವ ಬರ್ತವೆ ಅಂತ ಹೇಳಿದ್ರೆ ಪ್ರಮುಖವಾಗಿ 3 ಬರ್ತವೆ. ಅದರಲ್ಲಿ ಹೀನಾಯನ ಪಂಥ, ಮಹಾಯಾನ ಪಂಥ ಹಾಗೆ ವಜ್ರಾಯನ ಪಂಥ ಆಗಿರುತ್ತೆ. ನಂತರ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಇದುವರೆಗೂ ಪರೀಕ್ಷಾ ದೃಷ್ಟಿಯಿಂದ 4 ಪ್ರಮುಖ ಸಮ್ಮೇಳನಗಳು ನಡೆದಿವೆ. ಅವು ಯಾವ್ಯಾವು ಎಲ್ಲೆಲ್ಲಿ ಅಂತೇಳಿ ನಾವು ನೋಡಿದಾಗ, ನೋಡಿ, ಮೊದಲನೇದಾಗಿ ರಾಜಗೃಹದಲ್ಲಿ, 2ನೇದಾಗಿ ವೈಶಾಲಿಯಲ್ಲಿ, 3ನೇದಾಗಿ ಪಾಟಲಿಪುತ್ರ, 4ನೇದು ಕಾಶ್ಮೀರದಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಆರ್ಡರ್ ವೈಸು ಒಂದು ಕೋಡ್ ವರ್ಡನ್ನು ಫ್ರೇಮ್ ಮಾಡ್ಕೊಳ್ಳೋದಾದರೆ, ನೋಡಿ ಇದನ್ನು ಸುಲಭವಾಗಿ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ 1ನೇ ಬೌದ್ಧ ಸಮ್ಮೇಳನ ರಾಜಗೃಹದಲ್ಲಿ ಎಲ್ಲಿ ನಡೆಯುತ್ತೆ, ಯಾರ ರಾಜನ ಅಧೀನದಲ್ಲಿ ಅಂತ ಹೇಳಿದ್ರೆ ಅಜಾತಶತ್ರುವಿನ ಕಾಲದಲ್ಲಿ, ಮಹಾಕಶ್ಯಪನ ಕಾಲದಲ್ಲಿ ನಡೆಯುತ್ತೆ. 2ನೇದು ವೈಶಾಲಿಯಲ್ಲಿ ಸಭಾಕಮಿಯ ಅಧ್ಯಕ್ಷತೆಯಲ್ಲಿ ಕಾಲಾಶೋಕನ ಕಾಲದಲ್ಲಿ ನಡೆಯುತ್ತೆ. ಮೂರನೇದು ಪಾಟಲಿಪುತ್ರದಲ್ಲಿ ಮುಗ್ಗಲಿತಿಸನ ಅಧ್ಯಕ್ಷತೆಯಲ್ಲಿ ಅಶೋಕನ ಕಾಲದಲ್ಲಿ ನಡೆಯುತ್ತೆ. ನಂತರ ಕೊನೆಯದಾಗಿ 4ನೇದು ಕಾಶ್ಮೀರದಲ್ಲಿ ಕನಿಷ್ಕನ ಕಾಲದಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಈ 4 ಬೌದ್ಧ ಸಮ್ಮೇಳನಗಳು ತುಂಬ ಪ್ರಾಮುಖ್ಯತೆಯನ್ನು ಹೊಂದಿವೆ. ರಾಮ ಈ ವಯಸ್ಸು ಪಾಮುಕಾವ ಅಂತೇಳಿ ಒಂದು ಜಸ್ಟ್ ತೆಲುಗುವಿನಲ್ಲಿ ಬರತಕ್ಕಂತಹ ಒಂದು ಕೋಡ್ ವರ್ಣನ ಇಲ್ಲಿ ಬಳಕೆ ಮಾಡಲಾಗಿದೆ. ಅಂದರೆ ರಾಜಗೃಹದಲ್ಲಿ, ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ಅಜಾತಶತ್ರುವಿನ ಕಾಲದಲ್ಲಿ, ವೈಸಲು ಅಂತ ಹೇಳಿದ್ರೆ ವೈಶಾಲಿಯಲ್ಲಿ ಸಭಾಕಮಿಯ ಅಧ್ಯಕ್ಷತೆಯಲ್ಲಿ ಕಾಲಾಶೋಕನ ಕಾಲದಲ್ಲಿ ನಡೆಯುತ್ತೆ ಇದು. ನಂತರ 3ನೇದು ಪಾಟಲಿಪುತ್ರದಲ್ಲಿ ಮುಗ್ಗಲಿತಿಸನ ಅಧ್ಯಕ್ಷತೆಯಲ್ಲಿ ಅಶೋಕನ ಕಾಲದಲ್ಲಿ ನಡೆಯುತ್ತೆ. ಕೊನೆಯದಾಗಿ 4ನೇದು ಕಾಶ್ಮೀರದಲ್ಲಿ ವಸುಮಿತ್ರನ ಅಧ್ಯಕ್ಷತೆಯಲ್ಲಿ ಈ ಒಂದು ಬೌದ್ಧ ಸಮ್ಮೇಳನ ನಡೆಯುತ್ತೆ. ಇದಿಷ್ಟು ಸಹ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ನಮಗೆ ಈಗ 45ನೇ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನಾಗಿ ಮಾನ್ಯತೆಯನ್ನು ಪಡೆದಿರತಕ್ಕಂತಹ ಸಾರನಾಥಕ್ಕೆ ಸಂಬಂಧಪಟ್ಟಂಥ ಲಿಂಕಿಂಗ್ ಸ್ಟ್ಯಾಟಿಕ್ ಪೋರ್ಷನ್ ಆಗಿರುತ್ತೆ. ನಂತರದ ಸುದ್ದಿ ಗ್ಲಾಸ್ಗೋ ಕಾಮನ್ವೆಲ್ತ್ ಕ್ರೀಡಾಕೂಟ ನೋಡಿದ್ವಿ ಈಗಾಗಲೇ. ನಂತರ ಗೂಗಲ್ಗೆ ದಂಡವನ್ನು ವಿಧಿಸಿರ್ತಕ್ಕಂಥದ್ದು ಒಂದು ಸುದ್ದಿ ಇದೆ. ನೋಡಿ, ಯುರೋಪಿಯನ್ ಒಕ್ಕೂಟದ ಆನ್ಲೈನ್ ಸ್ಪರ್ಧಾ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಯುರೋಪಿಯನ್ ಆಯೋಗವು ಗೂಗಲ್ಗೆ ಒಟ್ಟು 890 ಮಿಲಿಯನ್ ಯೂರೋಗಳು ಇಲ್ಲಿ ದಂಡವನ್ನು ಹಾಕಿರ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ, ಗೇಟ್ ಕೀಪರ್ಗಳಾಗಿ ಗೊತ್ತುಪಡಿಸಿದ ದೊಡ್ಡ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನು ನಿಯಂತ್ರಿಸುವ ಯುರೋಪಿಯನ್ ಒಕ್ಕೂಟದ 2022 ಡಿಜಿಟಲ್ ಮಾರುಕಟ್ಟೆಗಳ ಕಾಯ್ದೆಯ ಅಡಿಯಲ್ಲಿ ದಂಡವನ್ನು ವಿಧಿಸಲಾಗಿದೆಯಂತೆ. ಡಿಜಿಟಲ್ ಮಾರುಕಟ್ಟೆ ಕಾಯ್ದೆ ಅಡಿಯಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಓರಿಯೆಂಟೆಡ್ ಆಗಿ ನಮಗೆ ಕೇಳ್ತಕ್ಕಂಥದ್ದು ಏನು, ಯಾವ ಕಾರಣಕ್ಕಾಗಿ ಗೂಗಲ್ಗೆ ದಂಡ ವಿಧಿಸಿದ್ದಾರೆ, ಯಾರು ವಿಧಿಸಿದ್ದಾರೆ ಅಂತ ಹೇಳ್ಬೋದು. ಒಂದು ಯುರೋಪಿಯನ್ ಯೂನಿಯನ್ ಇಲ್ಲಿ ದಂಡ ವಿಧಿಸಿರ್ತಕ್ಕಂಥದ್ದು. ಯಾವ ಕಾರಣಕ್ಕೆ ಇಲ್ಲಿ ವಿಧಿಸಲಾಗಿದೆ, ಆನ್ಲೈನ್ ಸ್ಪರ್ಧಾ ನಿಯಮಗಳನ್ನು ಇವರು ಉಲ್ಲಂಘಿಸಿದ್ದಕ್ಕಾಗಿ ಇವರಿಗೆ ದಂಡವನ್ನು ವಿಧಿಸಲಾಗಿದೆ. ಇಷ್ಟು ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ನೋಡಿ, ಈ ಕಾಯ್ದೆಗೆ ಸಂಬಂಧಪಟ್ಟಂತೆ 2022ರಲ್ಲಿ ಇದು ಕಾಯ್ದೆ ಜಾರಿಗೆ ಬಂದಿದೆ. ಇದಕ್ಕೆ ನಾವು ಭಾರತದ ಸಂವಿಧಾನವನ್ನು ಅಥವಾ ನಮ್ಮ ಭಾರತದ ಕಾನೂನುಗಳನ್ನು ಲಿಂಕ್ ಮಾಡೋದಾದರೆ 2022ರಲ್ಲಿ ಈ ಒಂದು ಯುರೋಪಿಯನ್ ಯೂನಿಯನ್ ಅವರು ಈ ಒಂದು ಡಿಜಿಟಲ್ ಮಾರುಕಟ್ಟೆಗಳ ಕಾಯ್ದೆ ಅಂದರೆ ಸ್ಪರ್ಧಾ ಕಾನೂನನ್ನು ಜಾರಿಗೆ ತಂದಿದ್ದಾರೆ. ಆದರೆ 2002ರಲ್ಲಿ ನಮ್ಮ ಭಾರತ ಸ್ಪರ್ಧಾ ಆಯೋಗವನ್ನು, ಸ್ಪರ್ಧಾತ್ಮಕ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ. ಇದು ಸ್ವಲ್ಪ ನೆನಪಲ್ಲಿ. ಈ ಒಂದು ಸ್ಪರ್ಧಾ ಆಯೋಗವನ್ನು 2002ರಲ್ಲಿ ಸ್ಪರ್ಧಾತ್ಮಕ ಕಾನೂನುಗಳ ಕಾಯ್ದೆ ಅಡಿಯಲ್ಲಿ ಜಾರಿಗೆ ಮಾಡಲಾಗಿದೆ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ.
ಸೊ ಇದನ್ನು ನಾವು ಲಿಂಕ್ ಮಾಡಿ ನೆನಪಲ್ಲಿ ಇಟ್ಕೋಬೋದಾಗುತ್ತೆ. ಈಗ ಪ್ರಸ್ತುತದಲ್ಲಿ ಭಾರತದಲ್ಲಿ ಎಲ್ಲೆಡೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ದರಗಳನ್ನು ಪಡೆಯೋದಕ್ಕೆ ವಿಫಲವಾಗಿರ್ತಕ್ಕಂತಹ ಸರ್ಕಾರಿ ಸಂಸ್ಥೆಗಳ ಮೇಲೆ ಅಥವಾ ಖಾಸಗಿ ಸಂಸ್ಥೆಗಳ ಮೇಲೆ, ಅಂದರೆ ಖಾಸಗಿ ಸಂಸ್ಥೆಗಳು ಸರ್ಕಾರದ ಒಡೆತನಕ್ಕೆ ಒಳಪಟ್ಟಿರ್ತಕ್ಕಂತಹ ಸಂಸ್ಥೆಗಳ ಮೇಲೆ ಈ ಒಂದು ಆಯೋಗ ಅಧಿಕಾರವನ್ನು ಹೊಂದಿರುತ್ತೆ. ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ಯಾವುದಾದ್ರೂ ಒಂದು ಸರ್ಕಾರದ ಒಂದು ಭಾಗವಾಗಿ ಒಂದು ನಿರ್ಮಾಣ ಯೋಜನೆಯನ್ನು ಅಥವಾ ನಿರ್ಮಾಣ ಕಾಮಗಾರಿಯನ್ನು ಪ್ರಾರಂಭಿಸಬೇಕಾದ್ರೆ ಒಂದು ಟೆಂಡರ್ನಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಪರ್ಧಾತ್ಮಕತೆಯನ್ನು ಅಲ್ಲಿ ನಾವು ಸೃಷ್ಟಿ ಮಾಡಬೇಕಾಗುತ್ತೆ. ಇನ್ ಕೇಸ್ ಅಲ್ಲಿ ಏನಾದರೂ ಸೃಷ್ಟಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನಾಗುತ್ತೆ, ಈ ಒಂದು ಆ್ಯಕ್ಟ್ಗಳು ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ ಹಾಗೂ ದಂಡವನ್ನು ವಿಧಿಸ್ತಕ್ಕಂತಹ ಅಧಿಕಾರವು ಸಹ ಈ ಒಂದು ಸ್ಪರ್ಧಾ ಕಾನೂನಿಗೆ ಅಥವಾ ಸ್ಪರ್ಧಾ ಆಯೋಗಕ್ಕೆ ಇರುತ್ತೆ. ನಂತರದ ಸುದ್ದಿ ನೋಡಿ, ಆರೋಹ ವರದಿ ಅಂತೇಳಿ ಒಂದು ಕೊಡ್ತಾ ಇದ್ದಾರೆ. ಆರೋಹ ವರದಿ ಅಂದರೆ ಏನು? ಆನ್ಯುವಲ್ ರಿಪೋರ್ಟ್ ಆನ್ ಮೈನ್ ಕ್ಲೋಸರ್ ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾರು? ಕಲ್ಲಿದ್ದಲು ಸಚಿವಾಲಯದವರು ಬಿಡುಗಡೆ ಮಾಡಿದ್ದಾರೆ. ಇದನ್ನು ತಯಾರು ಮಾಡಿರ್ತಕ್ಕಂಥದ್ದು ಕೋಲ್ ಕಂಟ್ರೋಲ್ ಆರ್ಗನೈಸೇಷನ್. ಇದರ ಪ್ರಮುಖ ಉದ್ದೇಶ ಏನಾಗಿರುತ್ತೆ? ವೈಜ್ಞಾನಿಕವಾಗಿ ಗಣಿ ಮುಚ್ಚುವಿಕೆ, ಪರಿಸರ ಪುನಶ್ಚೇತನ, ಗಣಿ ನಂತರದ ಭೂ ಬಳಕೆ ಹಾಗೂ ಸ್ಥಳೀಯ ಸಮುದಾಯದ ಅಭಿವೃದ್ಧಿಯನ್ನು ದಾಖಲಿಸತಕ್ಕಂಥದ್ದು ಈ ಒಂದು ವರದಿಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ವರದಿ ಭಾರತದಲ್ಲಿ ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥದ್ದು ಆನ್ಯುವಲ್ ರಿಪೋರ್ಟ್ ಆನ್ ಮೈನ್ ಕ್ಲೋಸರ್ಸ್, ವೈಜ್ಞಾನಿಕವಾಗಿ ಗಣಿ ಮುಚ್ಚುವಿಕೆಗೆ ಸಂಬಂಧಪಟ್ಟಂಥ ವರದಿ ಇದಾಗಿರುತ್ತೆ. ಭಾರತದಲ್ಲಿ ಮೊದಲ ವರದಿ ಇದಾಗಿರುತ್ತೆ. ನಂತರ ಭವ್ಯ ರಸಾಯನ ಯೋಜನೆ. ಈ ಒಂದು ಭವ್ಯ ರಸಾಯನ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ನೋಡಿ, ಇದು ದೇಶದಾದ್ಯಂತ 3 ವಿಶೇಷ ರಾಸಾಯನಿಕ ಪಾರ್ಕ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸಂಬಂಧಪಟ್ಟಂಥ ಒಂದು ಯೋಜನೆ ಇದಾಗಿರುತ್ತೆ. ಈ ಒಂದು ಯೋಜನೆಗೆ ಕೇಂದ್ರದ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿರೋದ್ರಿಂದ ಇದು ಮುನ್ನೆಲೆಗೆ ಬಂದಿದೆ. ಕೇಂದ್ರದ ಸಹಾಯ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಗರಿಷ್ಠವಾಗಿ 1,000 ಕೋಟಿ ರೂಪಾಯಿವರೆಗೂ ಸಹ ಒಂದೊಂದು ಪಾರ್ಕ್ಗೆ ಇದು ಗ್ರಾಂಟ್ಸನ್ನು ಕೊಡುತ್ತೆ. ಭವ್ಯ ರಸಾಯನ ಯೋಜನೆ ಅಂದ ತಕ್ಷಣ ನಮಗೆ ನೆನಪಲ್ಲಿ ಬರತಕ್ಕಂಥದ್ದು ನೋಡಿ, ಭಾರತ್ ಔದ್ಯೋಗಿಕ್ ವಿಕಾಸ್ ಯೋಜನಾ ಅಂತೇಳಿ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ, ದೇಶದಾದ್ಯಂತ ಒಟ್ಟು 3 ವಿಶೇಷ ರಾಸಾಯನಿಕ ಪಾರ್ಕ್ಗಳನ್ನು ಸ್ಥಾಪನೆ ಮಾಡೋದ್ರ ಒಂದು ಯೋಜನೆ ಇದು ಆಗಿರುತ್ತೆ. ನಂತರ ಭಾರ್ಗವಸ್ತ್ರ ಕೌಂಟರ್ ಡ್ರೋನ್ ವ್ಯವಸ್ಥೆ ಅಂತೇಳಿ ಒಂದು ಸುದ್ದಿ ಇದೆ. ಭಾರ್ಗವಸ್ತ್ರವು ಭಾರತೀಯ ಸೇನೆಗಾಗಿ ಸೋಲಾರ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದ ಸ್ಥಳೀಯ ವಾಹನ ಆರೋಹಿತವಾದ ಬಹುಪದರದ ಕೌಂಟರ್ ಸ್ಟಾರ್ಮ್ ಡ್ರೋನ್ ವ್ಯವಸ್ಥೆಯಾಗಿದೆ. ನೋಡಿ, ಇದು ಆಂಟಿ ಅಟ್ಯಾಕಿಂಗ್ ಡ್ರೋನ್ ಸಿಸ್ಟಮ್ ಅಂತೇಳಿ ನಾವು ಕರಿಬೋದು. ಇದಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ಏನು ಅಂತ ಹೇಳಿದ್ರೆ ಭಾರ್ಗವಸ್ತ್ರ ಅಂತೇಳಿ ಒಂದು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಪ್ರತಿಕೂಲ ಮಾನವರಹಿತ ವೈಮಾನಿಕ ವಾಹನಗಳನ್ನು ಪತ್ತೆ ಹಚ್ಚಲು, ಟ್ರ್ಯಾಕ್ ಮಾಡಲು, ಗುರುತಿಸಲು ಮತ್ತು ತಟಸ್ಥಗೊಳಿಸಲು ಕೌಂಟರ್ ಡ್ರೋನ್ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದು ನೋಡಿ, ಭಾರ್ಗವಸ್ತ್ರ ಕಠಿಣ ಕೊಲ್ಲುವ ವ್ಯವಸ್ಥೆಯಾಗಿ ನಿರ್ಮಿಸಲಾಗಿದೆ. ಅಂದರೆ ಅದು ಗುರಿಯ ಸಂಕೇತಗಳನ್ನು ಜಾಮ್ ಮಾಡೋದು ಮಾತ್ರ ಅಲ್ಲ, ಅದನ್ನು ನಾಶ ಕೂಡ ಮಾಡುತ್ತಂತೆ. ಸೊ ಎಕ್ಸಾಮಲ್ಲಿ ಏನು ಕೇಳ್ಬೋದು ಅಂತ ಹೇಳಿದ್ರೆ, ಭಾರ್ಗವಸ್ತ್ರ ಅನ್ನೋದು ಏನು ಅಂತ ಹೇಳಿ ಕೇಳ್ಬೋದು. ಇದೊಂದು ಕೌಂಟರ್ ಡ್ರೋನ್ ವ್ಯವಸ್ಥೆ ಆಗಿರುತ್ತೆ. ಇಷ್ಟನ್ನು ನೆನಪಲ್ಲಿಟ್ಕೊಳ್ಳಿ. ನಂತರ ಬಹು ಮುಖ್ಯವಾಗಿರ್ತಕ್ಕಂಥ ಹಾಗೂ ಕೊನೆಯ ವಿಚಾರ ಏನು ಅಂತ ಹೇಳಿದ್ರೆ, ವೀವ್ಸ್ ಆಫ್ ಇಂಡಿಯಾ ಉತ್ಸವವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ ನೋಡಿ, ಈ ಒಂದು ವೀವ್ಸ್ ಆಫ್ ಇಂಡಿಯಾ ಉತ್ಸವವು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉತ್ಸವವನ್ನು ಭಾರತ ಸರ್ಕಾರದ ಜವಳಿ ಸಚಿವಾಲಯದ ಅಡಿಯಲ್ಲಿ ಆಯೋಜಿಸಿದೆ. ಈ ಉತ್ಸವವು ಭಾರತದ ವಿವಿಧ ಪ್ರದೇಶಗಳ 116 ಪಾರಂಪರಿಕ ನೇಯ್ಗಳನ್ನು ಪ್ರದರ್ಶಿಸುತ್ತಂತೆ. ಪ್ರದರ್ಶಿಸಲಾದ ಜವಳಿಗಳಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂತಹ ಒಂದು ಕೈಮಗ್ಗ ವಸ್ತುಗಳು ಇರ್ತವೆ. ಸೊ ಇಲ್ಲಿ ನಾವು ಹಿಸ್ಟ್ರಿಗೆ ಯಾವ ರೀತಿ ಇದನ್ನು ಲಿಂಕ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ವೀವ್ಸ್ ಆಫ್ ಇಂಡಿಯಾ ಅಂದರೆ ಈ ಉತ್ಸವಕ್ಕೆ ಸಂಬಂಧಪಟ್ಟಂತೆ ನೇಯ್ಗೆ ಅಥವಾ ಜವಳಿ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡಿ, ಪ್ರತಿ ವರ್ಷ ಆಗಸ್ಟ್ 7ರಂದು ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಇದಕ್ಕೆ ಹಿನ್ನೆಲೆ ಏನಿದೆ ನೋಡಿದಾಗ ನಾವು ಪೂರ್ವಭಾವಿ ಭಾಗವಾಗಿ ಈ ಉತ್ಸವ ನಡೆಯುತ್ತಂತೆ. ಅಂದರೆ ರಾಷ್ಟ್ರೀಯ ಕೈಮಗ್ಗದ ದಿನದ ಪೂರ್ವಭಾವಿಯಾಗಿ ಈ ಉತ್ಸವ ನಡೆಯುತ್ತೆ. ಆದರೆ 1905ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಸ್ವದೇಶಿ ಚಳವಳಿಯನ್ನು ಗುರುತಿಸೋದಕ್ಕೆ 2015ರಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಯಿತು. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, UPSC ಪರೀಕ್ಷೆಯಲ್ಲಿ ನಾವೆಲ್ಲ ಏನು IAS ಅಥವಾ KS ಪರೀಕ್ಷೆಗಳಿಗೆ ಯಾರೆಲ್ಲ ತಯಾರಿಯನ್ನು ನಡೆಸ್ತೀರಿ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಕರ್ನಾಟಕದಲ್ಲಿ ನಡೆಸ್ತಕ್ಕಂತಹ ವಿವಿಧ ರೀತಿಯ ಪರೀಕ್ಷೆಗಳಿಗೂ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ UPSC ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಕೈಮಗ್ಗದ ದಿನವನ್ನು ಆಗಸ್ಟ್ 7ನೇ ತಾರೀಕು ಪ್ರಾರಂಭ ಮಾಡೋದು ಅಥವಾ ನಡೆಸುವುದರ ಹಿಂದಿನ ಉದ್ದೇಶ ಏನು ಅಥವಾ ಇದರ ಹಿನ್ನೆಲೆ ಏನು ಅಂತೇಳಿ ಈಗಾಗಲೇ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾಕೆ ನಡೆಸ್ತಾರೆ ಅಂತ ಹೇಳಿದ್ರೆ, 1905ರಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಸ್ವದೇಶಿ ಚಳವಳಿಯನ್ನು ಗುರುತಿಸೋದಕ್ಕೆ 2015ರಲ್ಲಿ ಮೊದಲ ಬಾರಿಗೆ ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಣೆ ಮಾಡಲಾಯಿತಂತೆ. ಸೊ ಇದು ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ. 2005ರ ಆಗಸ್ಟ್ 7ರಂದು ಕಲ್ಕತ್ತಾದ ಟೌನ್ ಹಾಲ್ನಲ್ಲಿ ನಡೆದ ಬೃಹತ್ ಸಭೆಯಲ್ಲಿ ಸ್ವದೇಶಿ ಚಳವಳಿಯನ್ನು ಅಧಿಕೃತವಾಗಿ ಘೋಷಿಸಲಾಯಿತು. ಅದರ ಭಾಗವಾಗಿ ಅದರ ನೆನಪಿನಾಗಿ ಅದರ ಸ್ಮರಣಾರ್ಥ ಇದನ್ನು ಆಚರಣೆ ಮಾಡಲಾಗುತ್ತೆ. ಬ್ರಿಟಿಷ್ ಸರ್ಕಾರದ ಬಂಗಾಳದ ವಿಭಜನೆಯನ್ನು ಪ್ರತಿರೋಧಿಸಲು ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಭಾರತೀಯ ನಿರ್ಮಿತ ವಸ್ತುಗಳನ್ನು, ವಿಶೇಷವಾಗಿ ಕೈಮಗ್ಗದ ಬಟ್ಟೆಗಳನ್ನು ಬಳಸುವಂತೆ ಉತ್ತೇಜಿಸಲು ಈ ಚಳವಳಿ ಆರಂಭವಾಯಿತು. ಈ ಐತಿಹಾಸಿಕ ಘಟನೆಯ ನೆನಪಿಗಾಗಿ ಭಾರತ ಸರ್ಕಾರವು 2015ರಲ್ಲಿ ಆಗಸ್ಟ್ 7ಅನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಎಂದು ಘೋಷಿಸಿದೆ. ಇದು ವೆರಿ ಇಂಪಾರ್ಟೆಂಟ್ ಇದೆ ಟಾಪಿಕ್. ಎಕ್ಸಾಮ್ ಓರಿಯೆಂಟೆಡ್ ಆಗಿ ಚೆನ್ನಾಗಿ ರಿವಿಷನ್ ಮಾಡ್ಕೊಳ್ಳಿ. ಸೊ ಇದಿಷ್ಟು 3 ದಿನಗಳ, ಅಂದರೆ ದಿನಾಂಕ 25/7/2026, ಅದೇ ರೀತಿಯಾಗಿ 26/7/2026, ಅದೇ ರೀತಿಯಾಗಿ 27/7/2026 ಪ್ರಜಾವಾಣಿ ಪತ್ರಿಕೆ ಹಾಗೂ ವಿವಿಧ ಮೂಲಗಳಿಂದ ಸಂಗ್ರಹಿಸಲಾಗಿರ್ತಕ್ಕಂಥ ಒಂದು ಪರೀಕ್ಷಾ ದೃಷ್ಟಿಯಿಂದ ಪ್ರಾಮುಖ್ಯತೆಯನ್ನು ಪಡೆದಿರತಕ್ಕಂತಹ ಸುದ್ದಿಗಳಾಗಿರ್ತವೆ. ಥ್ಯಾಂಕ್ ಯು.